ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಅವಿನ್ ಟಿವಿಯಿಂದ ಇವತ್ತೊಂದು ವಿಶೇಷ ಸಂದರ್ಶನ. ಎಲ್ಲ ಸಂದರ್ಶನಗಳನ್ನು ಮಾಡ್ತೀವಿ. ಈ ವ್ಯಕ್ತಿ ಒಂದಷ್ಟು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ, ರಾಜಕಾರಣದಲ್ಲಿದ್ದರೂ ಗುರುತಿಸಿಕೊಳ್ಳದೆ ಒಂದಷ್ಟು ಸಮಾಜ ಸೇವೆ, ಒಂದಷ್ಟು ಸಂಘ ಸಂಸ್ಥೆಯಲ್ಲಿ ಕೆಲಸ, ಈ ಥರದಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಕೂಡ ಇದ್ದಂಥವ್ರು. ಮತ್ತು ಪ್ರಗತಿಪರ ರೈತರು ಕೂಡ. ನೋಡೋಣ ಏನು ಪ್ರಗತಿಪರರು. ಎಷ್ಟೋ ಜನ ಇವತ್ತು ಸಗಣಿನೇ ಮುಟ್ಟದೇ, ಮಣ್ಣನ್ನೇ ಮುಟ್ಟದೇ ಪ್ರಗತಿಪರರು ಅನ್ಸ್ಕೊಂಡಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಪ್ರಶಸ್ತಿ ಪಡೆದಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಇವರು ಪ್ರಶಸ್ತಿಯ ಹಿಂದೆ ಹೋಗಲಿಲ್ಲ, ಪ್ರಶಸ್ತಿಗಳೇ ಇವ್ರನ್ನ ಹುಡುಕೊಂಡು ಬಂದಂಥದ್ದು. ನಾವು ಲೈವ್ ಮಾಡ್ತಾಯಿದ್ದೀವಿ ವೀಕ್ಷಕರೇ. ನೀವೇನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ವಿಚಾರಗಳನ್ನು ತಿಳಿಸಿ. ನೀವು ನೋಡೋದ್ರ ಜೊತೆಗೆ ಇನ್ನೊಂದಷ್ಟು ಜನ ನೋಡಲಿ. 24 ದೇಶದಲ್ಲಿ ಇವತ್ತು ನೋಡ್ತಾ ಇದೆ ಅವಿನ್ ಟಿವಿನ ಅಂತಂದರೆ ಲಕ್ಷಾಂತರ ಜನ ನೋಡ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಪರಿಚಯವನ್ನು ಮಾಡಿದಾಗ ಆ ವ್ಯಕ್ತಿಗೆ ಒಂದಷ್ಟು ಗೌರವ ಇದ್ದರೆ ಪರಿಚಯ ಮಾಡಿದ್ರೆ ನಮಗೂ ಕೂಡ ಒಂದು ನೆಮ್ಮದಿ ಇರುತ್ತೆ. ನಾನೊಂದು ದಿವಸ ಅವ್ರ ಮನೆಗೆ ಹೋಗಿದ್ದೆ. ಹೋದಾಗ ಶ್ರೀಮಂತರೇ, ದೊಡ್ಡ ಮನೆ, ದೊಡ್ಡ ಕಾರು. ನಾನಾಗ ಅವ್ರ ಮಿಸಸ್ ಕೇಳಿದೆ, ಎಲ್ಲಿದ್ದಾರೆ ಗೌಡ್ರು ಅಂತ. ಅವರು ಹಟ್ಟಿ ಗುಡಿಸ್ತಿದ್ದಾರೆ ಅಂತಂದರು. ಅರೆ ಇದು ಎಂಥ ಕತೆ ರೀ, ಇಂಥ ಒಂದು ಮಲೆನಾಡಲ್ಲಿ ಇಷ್ಟು ದೊಡ್ಡ ವ್ಯವಸ್ಥೆ ಇಟ್ಕೊಂಡು, ಇನೋವಾ ಕಾರ್ ಇಟ್ಕೊಂಡು, ಅಷ್ಟು ದೊಡ್ಡ ಮನೆ, ಪ್ಲ್ಯಾಂಟ್ ಇಟ್ಕೊಂಡು ಹಾಲು ಕರೀತಾರೆ, ಇವತ್ತು ಸಗಣಿ ಎತ್ತಾರೆ ಅಂತಂದರೆ ನಿಜವಾಗಿಯೂ ಪ್ರಗತಿಪರ ರೈತ ಅನಿಸಿತ್ತು. ಮುಂಚೆನೇ ಇಂಟರ್ವ್ಯೂ ಮಾಡಬೇಕಿತ್ತು, ಸಮಯ ಆಗಿರಲಿಲ್ಲ. ಇರಲಿ ಬಿಡಿ, ನೋಡೋಣ ಅವರ ಹೆಸರೇನು, ಅವ್ರ ಊರೇನು, ತಾಯಿ ತಂದೆ ಯಾರು, ಅವ್ರು ಬೆಳೆದು ಬಂದ ರೀತಿ, ಇಲ್ಲಿವರೆಗೆ ಬಂದದ್ದಕ್ಕೆ ಕಾರಣ ಯಾರು, ಎಲ್ಲದನ್ನು ಕೇಳ್ತಾವಣ. ನಮಸ್ಕಾರ. ನಮಸ್ತೆ. ತಮ್ಮ ಪೂರ್ಣ ಹೆಸರು? GM ಲಕ್ಷ್ಮಣಗೌಡ ಅಂತ. GM ಅಂದರೆ ಗೌತಹಳ್ಳಿ ಮಲ್ಲೇಗೌಡ ಲಕ್ಷ್ಮಣಗೌಡ. ಮಲ್ಲೇಗೌಡ ಅಂದರೆ ತಂದೆ ಹೆಸರು. ತಾಯಿ ಹೆಸರು? ಹುಚ್ಚಮ್ಮ. ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು ತಂದೆ ತಾಯಿಗೆ 6 ಜನ ಮಕ್ಕಳು. 4 ಜನ ಹೆಣ್ಮಕ್ಳು, 2 ಜನ ಗಂಡು ಮಕ್ಕಳು. ಇನ್ನೊಬ್ರು ಏನು ಮಾಡ್ತಾರೆ ಮಗ? ನನ್ನ ತಮ್ಮ, ಅವನು ಕೃಷಿನೇ ಮಾಡ್ರಿ. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ಶುರು ಆಯ್ತು ಸರ್? ಪ್ರಾಥಮಿಕ ನಮ್ಮೂರಲ್ಲೇ ಶುರುವಾಯಿತು. ಮಿಡ್ಲ್ ಸ್ಕೂಲಿಗೆ ಚೀಕ್ನಳ್ಳಿ ಸ್ಕೂಲಿಗೆ ಹೋದು. ಅಂದ್ರೆ ಸರ್ಕಾರಿ ಶಾಲೆ? ಸರ್ಕಾರಿ ಶಾಲೆ, ಎಲ್ಲ ಸರ್ಕಾರಿ ಶಾಲೆನೇ. 7th ವರೆಗೂ ಚೀಕ್ನಳ್ಳಿ. ಆನಂತರ 2 ವರ್ಷ ಗೆಂಡೆಹಳ್ಳಿ, 1 ವರ್ಷ ಮೂಡಿಗೆರೆ. ಆನಂತರ ಕೃಷಿಗೆ ಇರಬೇಕಾದ್ರೆ ಇಬ್ಬರು ಅಣ್ಣ ತಮ್ಮದಿರು, ಒಬ್ಬರು ಎಲ್ಲರೂ ಹೊರಗೆ ಹೋಗಲಿ, ಕೆಲಸ ಮಾಡಲಿ, ಖಾಸಗಿ ಅಥವಾ ಸರ್ಕಾರಿ, ಈ ಥರದ್ದೇನಾದ್ರು ನಿಮ್ಮ ತಂದೆ ಅಥವಾ ತಾಯಿ ಬಯಸ್ಲಿಲ್ವಾ? ನಮ್ಮ ತಂದೆ ಆ ಕಾಲದಲ್ಲಿ, ಅವ್ರು ಈಗ ಬದುಕಿದ್ರೆ 105, 106 ವರ್ಷ ಆಗಿರೋದು. ಅವ್ರು ಆ ಕಾಲದಲ್ಲಿ SLC ರ್ಯಾಂಕ್ ಸ್ಟೂಡೆಂಟು ನಮ್ಮ ತಂದೆ. ಅವರು ಬಳ್ಳಳ್ಳಿ ರಂಗೇಗೌಡರು, ಕಬ್ಬನಹಳ್ಳಿ ಕಲ್ಲೇಗೌಡರು, ಮುದ್ದಳ್ಳಿ ಸಂಸಿದ್ದೇಗೌಡರು, ಚಿಕ್ಕಮಗಳೂರು ಹಾಸ್ಟೆಲಲ್ಲಿ ಓದ್ತಾರೆ ಅವರು. ನಮಗೆ ನಮ್ಮ ವಿದ್ಯಾಭ್ಯಾಸ ಟೈಮಲ್ಲಿ ಅವಾಗ ಗೊತ್ತಲ್ಲ ಸಮಸ್ಯೆಗಳು, ನಾನಾ ಥರ ಸಮಸ್ಯೆಗಳಾಗಿ ನಮ್ಮ ವಿದ್ಯಾಭ್ಯಾಸ ಮುಂದುವರಿಯಕ್ಕೆ ಆಗಲಿಲ್ಲ. ನೀವೇ ಹಿರಿ ಮಗನ? ನಾನೇ ಹಿರಿ ಮಗ. ಹಾಗಾಗಿ ಸಾಮಾನ್ಯವಾಗಿ ಮಲೆನಾಡಲ್ಲಿ ಹಿರಿ ಮಗನಿಗೆ ಒಂದು ಪಟ್ಟ ಕಟ್ಟೋದು, ಯಾಕೆಂದರೆ ಅಗ್ರಿಕಲ್ಚರ್ ಮಾಡ್ಕೊಂಡು ಇರಲಿ ಅಂತಕ್ಕಂಥದ್ದು. ಮತ್ತು ಒಳ್ಳೆಯ ಸ್ನೇಹಿತರು, ಒಳ್ಳೆ ಊರು ಗೌತಹಳ್ಳಿ, ಪಕ್ಕದಲ್ಲೇ ಚಟ್ನಹಳ್ಳಿ. ನಮ್ಮ ದಿವಂಗತ ಸಿದ್ಧಾರ್ಥ ಹೆಗಡೆ ಇವರು ಇದ್ದಂಥದ್ದು ಭಾಳ ವಿಶೇಷವಾದ ಊರು ಅದು. ಹಾಗಾಗಿ ಗೌತಹಳ್ಳಿ, ಗಬ್ಬಳ್ಳಿ ಹಿಂಗೆ ಮಧ್ಯೆ ಸೇರ್ತಕ್ಕಂಥದ್ದೇ ಈ ಚಟ್ನಹಳ್ಳಿ ಅಂಥೇಳಿ. ಚಟ್ನಹಳ್ಳಿಲಿ ಇವತ್ತು ಸಿದ್ಧಾರ್ಥ ಹೆಗಡೆ ಇರ್ಬೋದು, ಅವ್ರು ಗಂಗಾ ಹೆಗಡೆ ಅವ್ರ ತಂದೆ ಇರ್ಬೋದು, ದಾನ ಧರ್ಮ ಎಲ್ಲದರಲ್ಲೂ ಬಿಡಿ, ಅವ್ರ ಬಗ್ಗೆ ಏನು ಹೇಳೋದಕ್ಕೆ ವಯಸ್ಸಿಲ್ಲ. ಅಂಥವ್ರ ಜೊತೆ ಸಂಪರ್ಕ ಮಾಡಿ ಆ ನಂತರ ದಿನಗಳಲ್ಲಿ ಇವರು ಬೆಳೆದು ಬಂದದ್ದು. ಓಕೆ, ನೀವೀಗ ಶಾಲೆಯನ್ನು ಬಿಟ್ಟು ಕೃಷಿಗೆ ಬಂದ್ರಿ. ಕೃಷಿಗೆ ಬಂದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಸರ್? ಕೃಷಿಲಿ ಏನು ಮಾಡಬೇಕು? ಈ ನಮ್ಮ ತಂದೆ ತಾಯಿ ಇದನ್ನ ಮಾಡಿಲ್ಲ, ಅಥವಾ ನಮ್ಮ ಗ್ರಾಮದವ್ರು ಯಾರೂ ಮಾಡಿಲ್ಲ, ನಾನೊಂದಷ್ಟು ಜ್ಞಾನ ಇದೆ, ಕೃಷಿ ಬಗ್ಗೆ ಆಸೆ ಇದೆ, ಆಸಕ್ತಿ ಇದೆ, ಒಲವಿದೆ, ಏನು ಮಾಡ್ಬೇಕಂತ ಹೊರಟ್ರಿ ಸರ್? ಇಲ್ಲ, ನಾವು SLC ಆದ ತಕ್ಷಣ ಒಂದೇ ವರ್ಷಕ್ಕೆ ನಮ್ಮ ತಾಯಿ ಆರೋಗ್ಯ ಸರಿ ಇಲ್ಲದೆ ತೀರೋದ್ರು. ನಾವು ತಂದೆ ನಾವೇ ಮನೆಯಲ್ಲಿದ್ದವರು. ನಾವು ಕೃಷಿನೇ ಪ್ರಾರಂಭ ಮಾಡಿದ್ದು. ಫಸ್ಟು ಕಾಫಿ ತೋಟ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದು, ಹೆಚ್ಚು ತರಿ ಜಮೀನು ಮಾಡ್ತಿದ್ದು. ತರಿ ಜಮೀನಲ್ಲಿ ನಾನು ಎಲ್ಲಾ ತರದ ಭತ್ತನ ತಂದು, ಹೊಳೆ ನರಸೀಪುರದಿಂದ ಇವತ್ತೇನು ರಾಜಮುಡಿ ಅಂತಾರೆ ಆ ಭತ್ತ, ಆಮೇಲೆ ನಿಮ್ಗೆ ಇದು ಬರುತ್ತಲ್ಲ, ಸೆಂಟೆಡ್ ರೈಸ್ ಬರುತ್ತಲ್ಲ, ಅದನ್ನ ಸಮೇತ ಪಂಜಾಬಿಂದ ಯಾರೋ ಸೀಡ್ಸ್ ತರಿಸ್ಕೊಟ್ರು. ಬಾಸುಮತಿ ರೈಸ್ ಸಮೇತ ಬೆಳೆದು, ಆಮೇಲೆ ಹೈಯೆಸ್ಟ್ 33 ಕ್ವಿಂಟಲ್ ಇಂಟನ್ ಭತ್ತ ಬೆಳೆದಿದ್ದೆ, ಸಾಲ್ ನಾಟಿ ಮಾಡಿ ಅವತ್ತು. ಅದು ಫಸ್ಟ್ ಭತ್ತದಲ್ಲಿ, ಆಮೇಲೆ ಕಾಫಿ ತೋಟ ಮಾಡಿ
ನಾವೇ ಮಾಡಿದ್ದು. ನಮ್ಮ ತಂದೆ ಕಾಲದಲ್ಲಿ ಸ್ವಲ್ಪ ತೋಟ ಮಾಡಿದ್ರು. ಹಿಂದೆ ನಮ್ಮ ತಂದೆಗೆ ಬೇಕಾದಷ್ಟು ಪ್ರಾಪರ್ಟಿ ಇತ್ತು. ಅವ್ರಿಗೆಲ್ಲ ಒಂದು 100 ಎಕರೆ ಜಮೀನ್ ಇತ್ತು ಹಿಂದೆ. ಅವರು ಅವಾಗ ಇವತ್ತಿನ ಹಂಗಲ್ಲ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ, ಇವತ್ತಿನ ಬ್ಯಾಂಕಿನ ವ್ಯವಸ್ಥೆಗಳು ಯಾವುದೂ ಇಲ್ಲ. ಆವಾಗ ಬಹಳ ಕಷ್ಟ. ಆವಾಗ ನಮ್ಮ ಕೆಲವು ಜಮೀನುಗಳು ಹೋಯ್ತು, ಉಳಿದಿದ್ದೇ ಸಾಕು ಅನ್ನೋ ಉಳಿದ ಜಮೀನನ್ನೇ ನಾವು ಕಾಫಿ, ಏಲಕ್ಕಿನೂ ಬೆಳೆದೆ ನಾನು. ಒಂದು 2 ಎಕರೆನಲ್ಲಿ ಒಂದು 450-500 kg, 1.5 ಎಕರೆಲ್ಲಿ 500 kg ಏಲಕ್ಕಿ ಬೆಳೆದೆ. ಆಮೇಲೆ ರೇಷ್ಮೆ ಮಾಡಿದೆ ನಾನು. ಈಗೊಂದು 35 ವರ್ಷದ ಹಿಂದೆ, 40 ವರ್ಷದ ಹಿಂದೆ ರೇಷ್ಮೆ ಬೆಳೆದು 200 ಮೊಟ್ಟೆ ರೇಷ್ಮೆಗೆ 180 kg ಬಯೋಲ್ಟಿನ್ ಗೂಡು ಬೆಳೆದು ಹಾಸನ ಮಾರ್ಕೆಟಲ್ಲಿ ಸೀಡ್ಗೆ ಹೋಗೋದು ನಮ್ದೆಲ್ಲ. ಒಳ್ಳೆ ರೇಟ್ ಕೊಡೋರು. ರೇಷ್ಮೆ ಸಮೇತ ಮಾಡಿದೆ, ಬಾಳೆ ಬೆಳೆದೆ, ಮೆಣಸಿನ ಗಿಡ ಬೆಳೆದೆ, ಟೊಮೆಟೊ ಬೆಳೆದೆ, ಎಲ್ಲ ಕೃಷಿನೂ ಮಾಡಿ ಕೊನೆಗೆ ಈಗ ಕಾಫಿ ಮತ್ತೆ ಕಾಳುಮೆಣಸು, ಅಡಿಕೆ, ಅಷ್ಟು 3 ಬೆಳೆ ಸೀಮಿತ ಇಟ್ಕೊಂಡಿದ್ದೀವಿ. ಜೊತೆಗೆ ನಾವು ಹೈನುಗಾರಿಕೆನೂ ಮಾಡ್ತೀನಿ, ನಮ್ಮ ಸಣ್ಣ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆನೂ ಮಾಡಿದ್ದೀನಿ. ಆಮೇಲೆ ಮೀನುಗಾರಿಕೆನೂ ಮಾಡಿದ್ದೀನಿ. ಒಂದು 2 ಕೆರೆ ಇದೆ, ಅದ್ರಲ್ಲಿ ಒಂದು 6-7 ಜಾತಿಯ ಮೀನು ಸಾಕಿದ್ದೀನಿ. ನೀವೀಗ ಅಗ್ರಿಕಲ್ಚರ್ ಜೊತೆಗೆ ಹಾರ್ಟಿಕಲ್ಚರ್ ಇದೆ, ಹೈನುಗಾರಿಕೆ ಇದೆ, ಎಲ್ಲದು ಅಗ್ರಿಕಲ್ಚರ್. ನಮ್ಮ ಹಳ್ಳಿಲಿ ಹೇಳ್ತಾರೆ ಅರ್ದು ಕುಡಿದಾರೆ ಅಂತ, ಹಂಗೆ ವಿಚಾರವನ್ನ ಅರ್ದು ಕುಡಿದಂತವ್ರನ್ನ. ಎರೆ ಗೊಬ್ಬರನು ಮಾಡ್ತೀನಿ, ಅಜೋಲ ಬೆಳೆ ಹಾಕಿದ್ದೀನಿ. ಎಲ್ಲ ಕೃಷಿಗೆ ಏನೇನ್ ಬೇಕೋ ಜೇನು ಸಾಕಾಣಿಕೆನೂ ಮಾಡಿದ್ದೀನಿ. ಸಣ್ಣ ಎಲ್ಲ ಭಾರಿ ದೊಡ್ಡ ಪ್ರಮಾಣ ಅಲ್ಲ, ಎಲ್ಲ ಸಣ್ಣ ಪ್ರಮಾಣದಲ್ಲಿ ನಮ್ಗೆ ಏನ್ ನಮ್ಮ ಇದಕ್ಕೆ ಅಗತ್ಯ ಇದೆ ಅದೆಲ್ಲದು ಕೃಷಿಗೆ ಸಂಬಂಧಪಟ್ಟಿದ್ದು ಏನೇನಿದೆ ಎಲ್ಲದೂ ಮಾಡಿದ್ದೀನಿ. ಇಷ್ಟೆಲ್ಲ ಕೃಷಿ ಮಾಡ್ತಾ ಬಂದಿರಲ್ಲ, ಎಂದಾರು ಒಂದಿನ ಯಾವ್ದಾದ್ರು ಒಂದು ಬೆಳೆ ಬಗ್ಗೆ ಬೇಜಾರಾಯ್ತಾ? ಒಂದ ರೇಟ್ ಇಲ್ಲ, ಕಾರ್ಮಿಕರಿಲ್ಲ, ಅಥವಾ ಇದು ಈ ಕೆಲಸನೇ ಬೇಡ ಕೃಷಿ ಅಂತ ಯಾವ ತರ ಅನ್ಸಿದ್ಯಾ ನಿಮ್ಗೆ? ಇಲ್ಲ, ನಮ್ಗೆ ಅನ್ನಿಸ್ಲೇ ಇಲ್ಲ. ನಿಮ್ಗೆ ಒಂದು ಭತ್ತ ಬೆಳಿಬೇಕಾದ್ರೂ ಆ ತರ ಅನ್ಸ್ಲಿಲ್ಲ. ಭತ್ತದಲ್ಲಿ ಬಹಳ ಆದಾಯ ಕಡಿಮೆ, ಗೊತ್ತಲ್ಲ ನಿಮ್ಗೆ, ಕಷ್ಟ ಜಾಸ್ತಿ, ಆದಾಯ ಕಡಿಮೆ, ಆದ್ರೂ ನಮ್ಗೆ ಬೇಜಾರಾಗ್ಲಿಲ್ಲ. ಕಾಫಿನಲ್ಲೂ ರೇಟ್ ಇಲ್ಲದೆ ಇದ್ದಾಗ್ಲೂ ಬೆಳೆದು ಅವತ್ತು ನಮ್ಗೆ ಯಾವ್ದು ಕೃಷಿ ವಿಚಾರದಲ್ಲಿ ಲಾಭ ಬರಲಿ, ಲಾಭ ಇಲ್ಲದೆ ಹೋಗ್ಲಿ, ಬೇಜಾರಾಗ್ದಲೆ ನಾವು ಕಂಟಿನ್ಯೂಸ್ ಕೃಷಿ ಮಾಡ್ಕೊಂಡು ಬಂದವರು. ಇನ್ನೊಂದು ಮೊದಲು ಹೇಳಕ್ ಬಯಸ್ತೇನೆ, ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅಂತೇಳಿ, ಅವರು ನಿವೃತ್ತ ವಿಜ್ಞಾನಿ. ಅವರು ಅಪ್ಪಂಗಳದಲ್ಲಿ ಅವರು ಪ್ರಿನ್ಸಿಪಲ್ ಸೈಂಟಿಸ್ಟ್ ಆಗಿ ರಿಟೈರ್ಡ್ ಆಗಿ ಈಗ 77 ವರ್ಷ ನಡೀತಾ ಇದೆ. ಅವ್ರು ನಮ್ಗೊಂದು 20 ವರ್ಷದ ಹಿಂದೆನೆ ನಮ್ಗೆ ಪರಿಚಯ ಆಗಿ, ಅವರ ಒಂದು ಸಲಹೆ ಇದರಲ್ಲಿ ನಾವು ಇವತ್ತು ಏನಾದ್ರು ಈ ಮಟ್ಟಕ್ಕೆ ಮೆಣಸು ಬೆಳೆದು ನಮ್ಗೆ ಏನಾದ್ರು ಈ ಪ್ರಶಸ್ತಿಗಳ ಸಿಕ್ಕಿದಾವೆ ಅಂದ್ರೆ ಅದೆಲ್ಲ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಸರ್ಗೆ ಸಲ್ಬೇಕಾದ್ದು. ಈಗ ನಾನು ನೋಡಿದ ಹಾಗೆ ಎಲ್ಲೇ ಕೃಷಿ ಮೇಳ ನಡೀಲಿ ಅಥವಾ ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಪ್ಲಾಂಟ್ರಮಲ್ಲಿ ಅಥವಾ ಎಲ್ಲೇ ನಡೀಲಿ ಅಲ್ಲಿಗೆ ಭಾಗವಹಿಸ್ತೀರಿ ನೀವು. ಈ 1-2-3ಕ್ಕೆ ಭಾಗವಹಿಸಿ ಮತ್ತೆ ಸುಮ್ಮನೆ ಆಗ್ಬಿಡ್ತಾರೆ, ನಮ್ಗೆ ಯಾಕೆ ಮರೆಯೋದು ಅಂತ. ನೀವು ಹಂಗಿಲ್ಲ, ಸಣ್ಣ ಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದ ಕೃಷಿ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತೀರಿ. ಸಮಯ ಸಾಕಾಗುತ್ತೆ ಸರ್? ಇಲ್ಲ, ನಮ್ಗೆ ಕೃಷಿ ನಿರಂತರವಾಗಿ ನಾವು ಯಾವುದೇ ಕೃಷಿ ಕಾರ್ಯಕ್ರಮಗಳಿಗೆ ನಾವು ಯಾವುದಕ್ಕೂ ತಪ್ಪಿಸೋದಿಲ್ಲ. ಎಲ್ಲ ಈ 10ನೇ ತಾರೀಕು ಪುತ್ತೂರಲ್ಲಿ ಒಂದು ಇದೆ ಕೃಷಿ ಕಾರ್ಯಕ್ರಮ ಇದೆ. ನಮ್ಮ ವೇಣುಗೋಪಾಲ್ ಸರ್ ಹೋಗ್ತಾರೆ, ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮಕ್ಕೂ ನಮ್ಗೆ ಅದ್ರ ಬಗ್ಗೆ ಬಹಳ ಒಂದು ಆಸಕ್ತಿ. ಏನಾದ್ರು ಹೊಸ ಬೆಳೆಗಳು, ಹೊಸ ಆವಿಷ್ಕಾರಗಳು ಅವೆಲ್ಲ ನೋಡೋ ಒಂದು ಇದಿರೋದ್ರಿಂದ ನಾವು ಯಾವುದೇ ಕೃಷಿಗೆ ಸಂಬಂಧಪಟ್ಟಿದ್ದು ನಾವು ಮದುವೆಗೊಂದು ಬಿಟ್ಟು ತಿನ್ಬೇಕಾದ್ರೆ ಯಾವ್ದಾದ್ರು ಹೋಗದಿದ್ರು ಇರ್ಬೋದು, ಬಟ್ ಈ ಕೃಷಿ ವಿಚಾರದಲ್ಲಿ ನಾನು ಹೋಗೋದಿಲ್ಲ ಅನ್ನೋ ಇದೇ ಇಲ್ಲ. ಓಕೆ, ಕೃಷಿ ಮಾಡಬೇಕಾದ್ರೆ ಇವತ್ತು ಮನೆಯವ್ರ ಸಹಕಾರ ಬಹಳ ಮುಖ್ಯ. ಯಾವುದೇ ಹೈನುಗಾರಿಕೆ ಇರಲಿ, ಯಾವುದೇ ಇರಲಿ. ಈಗ ನಿಮ್ಮ ಮಿಸಸ್ ಹೆಸರೇನು? ಅವರು ಹರಿಣಾಕ್ಷಿ ಅಂತ. ಎಷ್ಟು ಮಕ್ಕಳು ನಿಮಗೆ? ನನಗೆ 2 ಮಕ್ಕಳು. ಏನು ಮಾಡ್ತಾರೆ? ಒಬ್ಬ ಮಗ, ಒಬ್ಬ ಮಗಳು. ಮಗ ಸಿವಿಲ್ ಇಂಜಿನಿಯರಿಂಗ್ ಮಾಡಿ MBA ಮಾಡಿ ಅವನು ಯಾವುದೋ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಳೆ. ಮಗಳು ಅವಳು MBA ಮಾಡಿ ಅವಳು ಯಾವುದು ಕೆಲಸ ಮಾಡಲಿಲ್ಲ, ಅವಳು ಮದುವೆ ಮಾಡಿಕೊಟ್ಟಿಲ್ಲ. ಈಗ ಸುಮ್ಮನೆ ಕುತೂಹಲಕ್ಕೆ ಕೇಳ್ತೀನಿ ತಮಾಷೆಗೆ, ಸರ್ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್? ಇಲ್ಲ, ನಮ್ಗೆ ಅವು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಯಾಕೆಂತಂದ್ರೆ ಈಗ ನಿಮ್ಮ ಕೃಷಿ ಹೇಳಿದ್ರಿ, ಈಗ ಹೇಳ್ತಾ ಹೋದ್ರೆ ಒಂದು 25 ಬಗೆ ಇದೆ. ಎಲ್ಲ ಕೃಷಿ ಲಾಭ ಬರಲಿ ಲಾಸ್ ಆಗಲಿ, ಮನೆ ಕೆಲಸದಿಂದ ಹಿಡಿದು ಅಲ್ಲಿವರೆಗೂ ನಿಮ್ಮ ಹೆಂಡತಿ ಕೋಪರೇಷನ್ ತುಂಬಾ ಇರುವ ಖಂಡಿತ ಇದೆ. ಅವರು ಎಲ್ಲ ವಿಚಾರದಲ್ಲೂ ಸಹಕಾರ ಮಾಡ್ತಾರೆ. ಆ ಸಹಕಾರದಿಂದಲೇ ನಾವು ಇವತ್ತೇನಾದ್ರು ಈ ಮಟ್ಟಕ್ಕೆ ನಾವಿದ್ದೀವಿ ಅಂದ್ರೆ ಅವ್ರ ಸಹಕಾರನೇ ಮುಖ್ಯ. ಈಗ ಕೃಷಿ ಮಾಡಂಥವನು ಬೇರೆ ಬೇರೆ ಸಂಘ ಸಂಸ್ಥೆ ಕಾರ್ಯಕ್ರಮ, ರಾಜಕಾರಣ ಬಿಟ್ಬಿಡಿ, ಬೇರೆ ಬೇರೆದಕ್ಕೆಲ್ಲ ಹೋಗ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಈ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅನೇಕ ಇರ್ತವೆ, ಮನೆಯವರೇ ಮಾಡೋಂಥದ್ದು ತುಂಬ ಇರ್ತವೆ. ಹಾಗಾಗಿ ಮನೆಯವ್ರ ಕೋಪರೇಷನ್ ಇದ್ದರೆ ನೀವು ತೋಟ ಬಿಟ್ಟು ಹೋದ್ರೂ
ಏನು ತಲೆಬಿಸಿ ಅಂತ ಇಲ್ಲ. ಇಲ್ಲ Right ಮುಂದೆ ಇದ್ರು. ಇಲ್ಲ ಅಂದ್ರೂ ಅವರು ಮ್ಯಾನೇಜ್ ಮಾಡ್ತಾರೆ. ಹಂಗಾಗಿ ನಮ್ಗೆ ಯಾವುದೇ ತರದ ಸಮಸ್ಯೆ ಇಲ್ಲ. ಈಗ ಸುಮಾರು ಒಂದು 30 ವರ್ಷ 40 ವರ್ಷ ಆಯ್ತಾ ಕೃಷಿಗೆ ನೀವು ಶುರು ಮಾಡಿ? ನನ್ಗೀಗ 70 ವರ್ಷ ನಡೀತಾ ಇದೆ ಈಗ. ಹೌದಾ? ನಾನು 16ನೇ ವರ್ಷಕ್ಕೆ ಕೃಷಿ ಸ್ಟಾರ್ಟ್ ಮಾಡಿದೆ. 70 ಇಯರ್ಸ್ ಈಗ ರನ್ನಿಂಗ್ ನಂಗೆ. ಹಂಗಾಗಿ ಈಗ ಸುಮಾರು 56 ವರ್ಷ 55 ವರ್ಷ ಕೃಷಿ ಮಾಡಿದಿರಿ. ಎಂದಾದ್ರೂ ಒಂದ್ ದಿವಸ ಈಗ ನೋಡ್ತಿರಲ್ಲ, ಈಗ ಪ್ರಾಣಿಗಳ ಹಾವಳಿ, ಗೊಬ್ಬರದ ರೇಟ್ ಜಾಸ್ತಿ, ಇನ್ನೊಂದು ಮಗದೊಂದು ಎಲ್ಲ ಆಗಿ ಕೃಷಿನೇ ಬೇಡ ಅಂತ ಅನ್ಸ್ಬಿಡ್ರಿ. ಇತ್ತೀಚೆಗಂತೂ ಒಂದು ಆನೆ ಬಂದರೆ ಕಷ್ಟ, ಇವತ್ತು 30-40 ಆನೆಗಳು ಬರೋದು ಅಂತಂದರೆ ರೈತನ ಜೀವನ ಭಾಳ ಅಸ್ತವ್ಯಸ್ತ ಆಗಿದೆ. ಹಾಗಾಗಿ ಕೃಷಿಯಿಂದ ಬದುಕ್ಬೋದು. ದೊಡ್ಡ ಪ್ಲಾಂಟರ್ ಆಗಲಿ ಸಣ್ಣವರಾಗಲಿ, 1 ಎಕರೆ ಇರಲಿ 1000 ಎಕರೆ ಇರಲಿ, ಕೃಷಿಯಿಂದ ಬದುಕ್ಬೋದು, ಒಳ್ಳೆ ಜೀವನವನ್ನು ಮಾಡ್ಬೋದು, ಜೊತೆಗೆ ಒಂದಷ್ಟು ಕಾರ್ಮಿಕರಿಗೆ ಕೆಲಸವನ್ನು ಕೊಡ್ಬೋದು ಅಂತ ಅನ್ಸಿದೆಯಾ ಸರ್? ಖಂಡಿತವಾಗಿ ಅನ್ಸಿದೆ. ಅವ್ರನ್ನೂ ಸಾಕಿ ನಾವು ಬದುಕಂತ ವ್ಯವಸ್ಥೆ ಬಹಳಷ್ಟು ಕೃಷಿನಲ್ಲಿ. ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೃಷಿನೇ ಅಲ್ಲದೆ ಹೋದ್ರೆ, ನಾನು SLC ನಾನು ಹೈಸ್ಕೂಲ್ ಓದೋನು, ನನಗೇನು ಉದ್ಯೋಗ ಮಾಡ್ಬೋದು? ನಾನು ಯಾವುದೋ ಒಂದು ನಗರಕ್ಕೆ ಹೋದೆ ಅಂತ ಇಟ್ಕೊಳ್ಳಿ, ಆ ನಗರದಲ್ಲಿ ನನಗೆ ಏನು ಉದ್ಯೋಗ ಮಾಡ್ಬೋದು? ಬದುಕಕ್ಕೆ ಜೀವನ ಮಾಡಕ್ಕೆ ಒಂದು ಮಾಡ್ಬೋದು, ಅದು ಕಷ್ಟ. ನೆಮ್ಮದಿ ಜೀವನ ಮಾಡಕ್ ಹೋಗಲ್ಲ. ಇಲ್ಲಿ ನಾವು ನೆಮ್ಮದಿಯಿಂದ ಜೀವನ ಮಾಡಿ 4 ಜನಕ್ಕೆ ಅನ್ನ ಕೊಟ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀವಿ. ಓಕೆ ಸರ್, ಕೃಷಿ ಬಗ್ಗೆ ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಕೃಷಿಯ ತಜ್ಞ ಅಂತ ಹೇಳ್ಬೋದು. ಯಾಕೆಂದರೆ ಸುಮಾರು 55 ವರ್ಷಗಳಿಂದ ಕೃಷಿನ ಮಾಡ್ಕೊಂತ ಬಂದಿರೋಂಥದ್ದು. ಅದ್ರ ಜೊತೆ ಇನ್ನೂ ನೋಡಿ, ಬೆಕ್ಕು ಇದೆ ಮನೇಲಿ, ನಾಯಿ ಇದೆ, ದನ, ಒಂದು ಕಡೆ ಪ್ರಾಣಿಗಳಾಯಿತು, ಒಂದು ಕಡೆ ಎಲ್ಲ ರೀತಿಯ ಕಮರ್ಷಿಯಲ್ ಕ್ರಾಪ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕುರಿ ಸಾಕು. ಇದು ನೋಡಿ ಒಂಥರ ಬೇರೆಯವರು ಏನು ಗೊತ್ತು, ಬರೀ ತೋಟ ಮನೆ ಕಾಂಪೌಂಡು, ನನ್ನ ವ್ಯವಸ್ಥೆ ಇಷ್ಟಕ್ಕೆ ಸೀಮಿತ ಆಗಿದ್ದಾರೆ. ಇವ್ರು ಹಂಗಲ್ಲ, ಲಾಭದ ಪ್ರಶ್ನೆ ಇಲ್ಲ, ಅದ್ರ ಒಳಗಡೆನೇ ಇರೋಂಥದ್ದು. ನನಗೆ ಈಗ 70 ವರ್ಷ ಅಂತ ನೋಡಿದ್ರೆ 50 ವರ್ಷ ಹುಡುಗನಂಗಿದ್ದಾರೆ. ಇದು ಕೃಷಿ ಕಲಿಸಿರೋಂಥದ್ದು, ಸಗಣಿ ಮುಟ್ಟೋದ್ರಿಂದ ಅವ್ರು ಇವತ್ತು ಆರೋಗ್ಯವಾಗಿ ಇರ್ತಕ್ಕಂಥದ್ದು ಅಂತ ನಾವು ಭಾವಿಸ್ಬೋದು. ಓಕೆ ಸರ್, ಬೆಳಿಗ್ಗೆ ನಂದು ಪ್ರತಿದಿನ 5 ಗಂಟೆಗೆ ಹೇಳೋದು ನಾನು. ಪ್ರತಿದಿನ 5 ಗಂಟೆಗೆ ಎದ್ರೆ ಫಸ್ಟು ನಾನು ಇದು ನಮ್ದು ಏನು ದನಗಳದ್ದು ಅದನ್ನ ಸ್ವಚ್ಛತೆ ಮಾಡೋದೇ ಮೊದಲನೇ ಕೆಲಸ. ಸ್ವಚ್ಛತೆ ಮಾಡಿ ಆಮೇಲೆ ನಾನು ಇವತ್ತು ಮನೇಲಿದ್ರೆ ನಾನು ಇವತ್ತು ಹಾಲು ನಾನೇ ಕರೆಯೋದು. ನಾನು ಇಲ್ಲ ಅಂದ್ರೆ ಬೇರೆಯವರು ಇರ್ತಾರೆ ಕರೀತಾರೆ. ಆ ಕೆಲಸ ನನ್ಗೆ ಬೇಜಾರಿಲ್ಲ. ಆ ಕೆಲಸ ಮಾಡಿದ್ರೆ ನಮ್ಗೇನೋ ಒಂದು ನೆಮ್ಮದಿ, ಒಂದು ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಆ ಹೈನುಗಾರಿಕೆಯ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಕೆಲಸಗಾರರ ಮೇಲೆ ಅವಲಂಬಿತ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರಿಗೂ ಆರೋಗ್ಯ ಸರಿ ಇರಲ್ಲ, ಒಂದು ರಜಾ ಮಾಡಬೇಕು, ಏನಾಗೋದು. ನೀವು ಅದ್ರ ಜೊತೆನೆ ಮಿಂಗಲ್ ಆಗಿರೋದ್ರಿಂದ ನಿಮ್ಗೇನು ಹೊರೆ ಇಲ್ಲ, ನಂಗೇನು ಬೇಜಾರು ಇಲ್ಲ ಅದ್ರ ಬಗ್ಗೆ. ನಾನು ಅದೊಂದು ಇದು ಅಂತೇನು ಅಂತ ಅನ್ಸಲ್ಲ. ಅದು ಬಹಳ ಒಳ್ಳೆಯ ಕೆಲಸ ಅನ್ಸುತ್ತೆ. ಓಕೆ ಸರ್, ಈಗ ಕೃಷಿ ಮಾಡ್ಕೊಂಡ್ರಿ. ಒಂದಷ್ಟು ತಂದೆ ಕಾಲದಲ್ಲಿ ಕಡಿಮೆ ಕೃಷಿ ಇದ್ರು, ಆಸ್ತಿ ಬೇರೆ ಬಿಡಿ, ಹೋಗಿದ್ದು ಬಿಟ್ಬಿಡಿ, ಇರೋದನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಬದುಕಿಗೆ ಯಾರು ಹಂಗಿರ್ಲಿದೇ ಬದುಕ್ತಾ ಇದ್ದೀರಿ. ಒಂದು ಕಾರ್ಖಾನೆ ಇದು. ಒಂದಷ್ಟು ಜನಕ್ಕೆ ಕೆಲಸನೂ ಕೊಟ್ಕೊಂಡು ಅವ್ರ ಜೊತೆನೂ ಭಾಳ ಪ್ರೀತಿ ವಿಶ್ವಾಸದಿಂದ ಲೇಬರ್ ಜೊತೆನೂ ಇರೋಂಥದ್ದು. ತುಂಬ ಜನ ಮಾತಾಡ್ತಾರೆ, ಅವ್ರು ಎಷ್ಟೇ ಮೆಣಸು ಬೆಳೀಲಿ, ಕಾಫಿ ಬೆಳೀಲಿ, ಎಷ್ಟೇ ದುಡ್ಡಿರಲಿ, ಆದರೆ ಕಾರ್ಮಿಕರ ಬಗ್ಗೆ ಒಂದು ಒಳ್ಳೆ ಗೌರವ ಇಟ್ಕೊಂಡಂಥ ವ್ಯಕ್ತಿ. ಈ ಕಾರ್ಮಿಕರ ಬಗ್ಗೆ ಒಳ್ಳೆ ಗೌರವ ಇಟ್ಕೊಳ್ಳೋದಕ್ಕೆ ಏನು ನಿಮ್ಮ ತಂದೆ ತಾಯಿ ಕಡೆಯಿಂದ ಬಂದ ಬಳುವಳಿನ ಅಥವಾ ನೀವೇ ಬೆಳೆಸ್ಕೊಂಡ ಗುಣ? ನಮ್ಮ ತಂದೆ ತಾಯಿ ಬಳುವಳಿನೂ ಭಾಳ ಹಿಂದೆಯಿಂದನೂ ಅವರು ಎಲ್ಲ ಕಾರ್ಮಿಕರಿಗೆ ಭಾಳ ಒಂದು ಇದನ್ನ ಉಪಕಾರ ಮಾಡಿ ಸಹಕಾರ ಮಾಡ್ಕೊಂಡೇ ಬಂದಂಥವ್ರು. ಆಮೇಲೆ ಇವತ್ತು ಕೃಷಿನಲ್ಲಿ ಒಬ್ಬ ವ್ಯಕ್ತಿ ಮೇಲ್ ಬೆಳಿಬೇಕು ಅಂದ್ರೆ ಲೇಬರ್ ಮ್ಯಾನೇಜ್ಮೆಂಟು, ಕಾರ್ಮಿಕರನ್ನ ನಾವು ಯಾವ ರೀತಿ ಅವ್ರನ್ನ ನಡೆಸ್ಕೊಂತೀವಿ ಅದ್ರ ಮೇಲೆ ಕೃಷಿ ಅವಲಂಬಿತವಾಗುತ್ತೆ. ಈಗ ರೇಟ್ ಇಲ್ಲ, ಸಾಲ ಆಯಿತು, ಇನ್ನೊಂದು ಈ ಥರ ಎಲ್ಲ ಗೊಂದಲ ಇದ್ದಾಗ ಒಂದೊಂದು ಟೈಮ್ ಏಕಪಕ್ಷೀಯವಾಗಿ ತೀರ್ಮಾನ ತಗೊಳ್ತಾರೆ, ಸಿಟ್ಟು ಮಾಡ್ತಾರೆ. ಆದರೆ ನೀವು ಒಂದು ಏಕಪಕ್ಷೀಯ ತೀರ್ಮಾನ ತಗೊಳಲ್ಲ, ಸಿಟ್ಟೇ ಬರಲ್ಲ ಲಕ್ಷ್ಮಣ ಗೌಡ್ರಿಗೆ ಅಂತಾರೆ. ನಿಜನಾ? ನಾನು ಸಿಟ್ಟು ಕಡಿಮೆ, ಸಿಟ್ಟು ಮಾಡಲ್ಲ. ಓಕೆ ಸರ್, ಇಷ್ಟು ಅವರ ಒಂದು ಕೃಷಿ ಜೀವನ. ಕೃಷಿಯಲ್ಲಿ ಒಂದು ಖುಷಿ ಕಂಡಂಥವ್ರು. ಈಗ ಒಂದು ಕಡೆ ಹೇಳ್ತಾರೆ, ಹೆಂಡ್ತಿನ ಕೃಷಿ ಮಾಡ್ಬೇಕಂತೆ, ಭೂಮಿನ ಕೃಷಿ ಮಾಡ್ಬೇಕಂತೆ ಅಂತ, ಅವಾಗ ಸಂಸಾರ ನೆಟ್ಟಗಿರುತ್ತೆ ಅಂತ. ಹಾಗೆ ಓಕೆ, ಅಲ್ಲಿಂದ ಕೃಷಿಯನ್ನೇ ಅವಲಂಬಿಸ್ಕೊಂಡು ಸಾಕು ನಿಮ್ಮ ಬದುಕಿಗೆ, ನಿಮ್ಮ ಆದಾಯ ಓಕೆ ಅಲ್ಲಿಗೆ ಸಾಕಿತ್ತು. ಆದರೆ ನೀವು ಮುಂದುವರೆದು ಒಂದು ಸಂಘ ಸಂಸ್ಥೆಗಳಿಗೆ ಹೊರಡ್ತೀರಿ ಅಲ್ವಾ? ಈಗ ದೇವಸ್ಥಾನ ಕಮಿಟಿ ಇರ್ಬೋದು, ಗಣಪತಿ ಕಮಿಟಿ ಇರ್ಬೋದು, ಲಯನ್ಸ್ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಹೊರಟ್ರಿ. ಯಾಕೆ ಸರ್? ಇಲ್ಲ, ಅದು ನಮಗೆ ಮಾನಸಿಕವಾಗಿ ಭಾಳ ಒಂದು ತೃಪ್ತಿ ಕೊಡುತ್ತೆ. ನಮಗೆ ಸಂಘ ಸಂಸ್ಥೆಗಳು ಲಯನ್ಸ್ ಅಲ್ಲಿ ಇದೀವಿ ಅಂತ ಹೇಳಿ
ಬಹಳ ಹತ್ತಾರು ಜನದ ಒಡನಾಟ, ಹತ್ತಾರು ಥರದರದ್ದು ಒಡನಾಟ ಆಗುತ್ತೆ ಲಯನ್ಸ್ ಅಲ್ಲಿ. ನಾವು ಇಲ್ಲೇ ಕೂಡಲ್ಲೇ ಕೂತು ನಮ್ಮ ಪ್ರಪಂಚ ಇದೆ ಅಂತಂದ್ರೆ ಅದು ಇಲ್ಲ. ಅದರಲ್ಲಿ ನಿಮಗೆ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಜಡ್ಜ್ಗಳಿರ್ಬೋದು, ತುಂಬ ತುಂಬ ಕ್ವಾಲಿಫೈಡ್ ಜನಗಳೆಲ್ಲ ನಮಗೆ ಅವ್ರದ್ದು ಸಂಪರ್ಕ ಆಗುತ್ತೆ. ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಬೇಕಾದಷ್ಟು ನಾವು ಬೆಳವಣಿಗೆ ಮಾಡ್ಕೋಬಹುದು. ಈಗ ಆ ಉದ್ದೇಶದಿಂದಲೇ ನಾವು ಸಂಘ ಸಂಸ್ಥೆಗಳಿಗೆ ಹೆಚ್ಚು ಮಾಡ್ತೀವಿ. ಎಸ್, ಲಯನ್ಸ್ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಅದರಲ್ಲಿ ಸೇವಾ ಗುಣ ಲಯನ್ಸ್ ರೋಟ್ರಿ ಇರ್ಬೋದು. ನಿಮ್ಮ ಲಯನ್ಸ್ ಅಂತಂದರೆ ಸೈಟ್ ಫಸ್ಟ್ ಅಂತ, ನೀವು ಬೆಳಕನ್ನೇ ಕೊಡೋಂಥದ್ದು, ಕಣ್ಣನ್ನು ಕೊಡೋಂಥ ಸಂಸ್ಥೆ ಲಯನ್ಸ್. ಹಾಗಾಗಿ ಲಯನ್ಸಿಗೆ ಹೋದ ನಂತರ ಅನೇಕ ಈಗ ಬೇರೆ ಬೇರೆ ಪೋಸ್ಟ್ಗಳೆಲ್ಲ ಇದೆ ಬಿಡಿ. ಈಗ ಅಧ್ಯಕ್ಷರಾಗಿದ್ದೀರಿ, ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಬೇಕಾದ್ರೂ ನೀವು ಹೋಗ್ಬೋದು. ಆದರೆ ಲಯನ್ಸಿಗೆ ಹೋದ ಮೇಲೆ, ಅಲ್ಲಿಗಿಂತ ಮುಂಚೆ ಮತ್ತು ಲಯನ್ಸಿಗೆ ಹೋದ್ಮೇಲೆ ಏನು ಬದಲಾವಣೆ ಆದ್ರಿ ಸರ್? ಇಲ್ಲ, ಲಯನ್ಸಿಗೆ ಹೋದ್ಮೇಲೆ ನಾವು ಭಾಳಷ್ಟು ನಮ್ಮ ಇದು ಮೈಂಡೇ ಭಾಳಷ್ಟು ಬದಲಾವಣೆ ಆಯಿತು. ಹೌದು, ಪ್ರಪಂಚ ನೋಡ್ತೀವಲ್ಲ ಹೊರಗಡೆ, ಹಂಗಾಗಿ ನಾವು ಮನೆಯಲ್ಲೇ ಇದ್ಕೊಂಡು ನಮ್ಮ ಊರಲ್ಲೇ ಇದ್ಕೊಂಡು ನಾವು ಅದೇ ಪ್ರಪಂಚ ಅಂತ ಇರ್ತೀವಲ್ಲ, ಅದಕ್ಕಿಂತ ಹೊರಗಡೆ ಪ್ರಪಂಚ ನೋಡ್ತೀವಿ, ಭಾಳಷ್ಟು ಬದಲಾವಣೆ ಆಗುತ್ತೆ. ಈಗ ಲಯನ್ಸಿಗೆ ಹೋದ್ಮೇಲೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅದು, ಒಂದು ಸಮಯ ಟೈಮ್ ಮ್ಯಾನೇಜ್ಮೆಂಟು, ಒಂದು ಡ್ರೆಸ್ ಕೋಡು, ಹೌದೌದು, ಇದೆಲ್ಲ ವಿಲ್ಲಿಂಗ್ನೆಸ್ಸು, ಒಂದು ಮಾತು ಹೆಂಗೆ ಆಡಬೇಕು, ಹೌದೌದು, ಇದೆಲ್ಲ ಕಲ್ತಿರ್ತಾನೆ ಲಯನ್ಸ್, ಖಂಡಿತ ಕಲ್ತು ಅಲ್ವಾ? ಹೌದೌದು. ಲಯನ್ಸ್ ಅಲ್ಲಿ ಬಹಳಷ್ಟು ನಮಗೆ ನಾಲೆಡ್ಜು ಬಂತು. ಈಗ ಪ್ರಪಂಚದಲ್ಲಿ ಇಲ್ಲೆಲ್ಲ ನೀವು ಇಡೀ ಪ್ರಪಂಚದಲ್ಲಿ ಎಲ್ಲಿ ಯಾವುದೇ ವಿಚಾರಕ್ಕೆ ಒಬ್ಬರನ್ನ ಸಂಧಿಸಬೇಕು, ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅದು ಥ್ರೂ ಸಂಸ್ಥೆ ವತಿಯಿಂದ. ಮೂಡಿಗೆರೆ ಲಯನ್ಸ್ ಸಂಸ್ಥೆ ಕೂಡ ಈ ಹಿಂದೆನೂ ಕೂಡ ಬಹಳಷ್ಟು ಜನಗಳಿಗೆ ಶಾಂತರಾಮ್ ಶೆಟ್ಟಿನ ಮೀಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಮತ್ತೆ ಪರಿಕರಗಳನ್ನು ಕಾಲಿಲ್ದ್ರಿ, ಕಾಲು, ಕೈ, ಕಣ್ಣು ಆಪರೇಷನ್ಸ್ ಅಂತೂ ಭಾಳ ಮಾಡ್ತಾಯಿದ್ರಿ. ಹಾಗಾಗಿ ಇವತ್ತು ಕೂಡ ಮೂಡಿಗೆರೆ ಲಯನ್ಸ್ ಅಂದರೆ ಒಂದು ಗೌರವ ಇದೆ. ಟೋಟಲಿ ಲಯನ್ಸ್ ಸಂಸ್ಥೆಗೆ ಒಂದು ಗೌರವ ಇದೆ. ಮತ್ತು ಒಂದು ಲಕ್ಷ್ಮಣ್ ಗೌಡ್ರೆ, ಆ ಲಯನ್ಸ್ ಸಂಸ್ಥೆಗೆ ಸೇರಬೇಕಾದ್ರೆ ಆಸ್ತಿವಂತನಾಗಿರ್ಬೇಕು, ಅವನಿಗೆ ದುಡ್ಡು ಇರಬೇಕು, ಅವನಿಗೆ ವೆಹಿಕಲ್ ಇರಬೇಕು, ಅವನಿಗೆ ಜ್ಞಾನ ಇರಬೇಕು ಅಂತಕ್ಕಂಥದ್ದೆಲ್ಲ ಕೇಳಿಬರುತ್ತೆ. ನಿಜನಾ? ಜ್ಞಾನ ಹೊಂದಿದ್ರು ಸಾಕು, ಕಾರು ಬೇಡ, ದುಡ್ಡು ಏನು ಬೇಡ, ಜ್ಞಾನ ಮಾತ್ರ ಬೇಕು. ಅದೊಂದಿದ್ರೆ ನೀವು ಏನ್ ಬೇಕಾದ್ರೂ ಆಗ್ಬೋದು. ಅಲ್ಲ, ಇಲ್ಲದೆ ಇದ್ರು ಅಲ್ಲಿ ಹೋದ್ಮೇಲೆ ಜ್ಞಾನ ಬೆಳೆಸಿಗೆ ಖಂಡಿತ ಬರುತ್ತೆ. ಕಡಿಮೆ ಜ್ಞಾನ ಇದ್ರು ಜ್ಞಾನ ಬೆಳೆಯುತ್ತೆ. ಓಕೆ. ಆ ನಂತರ ಲಯನ್ಸ್ ಸಂಸ್ಥೆನಲ್ಲೂ ಒಳ್ಳೆಯ ಹೆಸರನ್ನ ಗಳಿಸಿದ್ರಿ. ಒಂದಷ್ಟು ವ್ಯಾಪಾರ ಮಾಡ್ತಾ ಇದ್ರಿ ಎಲ್ಲ, ನೀವು ಬಿಸ್ನೆಸ್ ಮಾಡ್ತಿದ್ರಿ. ಏನ್ ಬಿಸ್ನೆಸ್ ಮಾಡ್ತಿದ್ರಿ ಸರ್? ನಂದು ಈ ಒಂದು ಕಾಪರ್ ಸಲ್ಫೇಟ್ ಅದನ್ನ ಮಾಡ್ತೀನಿ. ಅದು ಅಂದ್ರೆ ಅವ್ರ ಜೊತೆನಲ್ಲಿ ನಾನು ಸೇರಿ ಮಾಡ್ತಾ ಇದ್ದೀನಿ. ನನ್ನ ಹೆಸರಲ್ಲಿ ಯಾವುದೇ ಟ್ರೇಡಿಂಗ್ ಇದಿಲ್ಲ. ಅವ್ರ ಜೊತೆನಲ್ಲಿ ನಾನು ಕಂಪನಿಯವ್ರ ಜೊತೆನಲ್ಲಿ ಮಾಡ್ತೀನಿ. ಈಗ ಊರಲ್ಲಿ ಇದ್ದಿದ್ರೆ ಅದೇ ಒಂದು ಜನಾಂಗ ಅಥವಾ ಊರಲ್ಲಿ ಇರೋಂಥವ್ರು ಇಷ್ಟು ಜನ, ಟೌನು ಇಷ್ಟು ಪರಿಚಯ ಆಗ್ತಾ ಇತ್ತು. ಈಗ ಲಯನ್ಸ್ಗೆ ಹೋದ್ಮೇಲೆ ನೀವು ಹೇಳಿದ್ರಿ, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸು, ಜಡ್ಜಸ್ಸು ಇರ್ಬೋದು, ಮತ್ತು ಪ್ರಗತಿಪರ ಬೆಳೆಗಾರರು ಸಿಕ್ಕಿರೋದು. ಅದು 1 ಎಕರೆ ಇರಲಿ, 100 ಎಕರೆ ಇರಲಿ, ಪ್ರಗತಿಪರ ಕೃಷಿ. ಅಲ್ಲಿ ಹೋದಾಗ ನೀವು ಮೆಣಸಿಗೆ ಹಾಕ್ತಕ್ಕಂಥ ಏಣಿಗಳಿರ್ಬೋದು, ಅಡಿಕೆಯ ದೋಟಿಗಳಿರ್ಬೋದು, ಆಮೇಲೆ ಸಾವಯವ ಕೃಷಿ ಇರ್ಬೋದು, ಅಥವಾ ಬೇರೆ ಬೇರೆ ಕೃಷಿಯೆಲ್ಲ ಮಾಡ್ತಾ ಬಂದ್ರಿ. ಈಗ ನೀವಷ್ಟು ಲಾಭವನ್ನು ಈ ಲಯನ್ಸಿಂದ ಪಡ್ಕೊಂಡ್ರಿ. ಲಯನ್ಸಿಗೆ ಏನು ಕೊಟ್ರಿ ಸರ್? ನಾನು ಅಧ್ಯಕ್ಷ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ದಿವಸ ನಾನು ಹೆಚ್ಚು ಒತ್ತು ಕೊಡೋದು ಕೃಷಿಗೆ ಅಂತ ಹೇಳಿ. ಆದಷ್ಟು ನಾನು ನನ್ನ ಅಧ್ಯಕ್ಷತೆ ಟೈಮಲ್ಲಿ ನಾನು ಭಾಳಷ್ಟು ಕೃಷಿ ಕಾರ್ಯಕ್ರಮಗಳನ್ನೇ ಮಾಡಿದ್ದೀನಿ. ಲಯನ್ಸಿನಿಂದ ಕೃಷಿ ಕಾರ್ಯಕ್ರಮ ಮಾಡಿದ್ದೀನಿ. ಸರಿ, ನೀವು ಕೃಷಿನೇ ಅವಲಂಬಿಸಿ ಇರೋದ್ರಿಂದ, ಪ್ರಗತಿಪರ ಕೃಷಿಕರು ಆಗಿರೋದ್ರಿಂದ, ಒಂದೆರಡು ನಿಮಗೆ ಬೇಡದ್ದೇ ಬೇಕಾ ಗೊತ್ತಿಲ್ಲ, ಕೇಳ್ತಾ ಹೋಗ್ತೀನಿ. ಇವತ್ತಿನ ಒಂದು ಈ ರಾಜಕೀಯ ವ್ಯವಸ್ಥೆನೋ ಸರ್ಕಾರದ ವ್ಯವಸ್ಥೆನೋ ಗೊತ್ತಿಲ್ಲ, ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ. ಒಂದಾನೆ ಓಕೆ, 2 ಓಕೆ, ಒಬ್ಬ ಸತ್ತರೆ ಒಂದಾನೆ ಹಿಡಿತಾರೆ, ಅಲ್ಲಿ ಕ್ಲೋಸ್. ಇವತ್ತು ನಿಮ್ಮ ಭಾಗದಲ್ಲಿ 20ರಿಂದ 25ರಿಂದ 40 ಆನೆಗಳು ಇಲ್ಲೇ ನಾವೆಲ್ಲೋ ಬಂಡೀಪುರದಲ್ಲಿ ನೋಡ್ತಾ ಇದ್ವಿ. ಇವತ್ತು ಕಾಫಿ ತೋಟದ ಒಳಗಡೆ ಇಷ್ಟು ಎಲ್ಲ ತಿರುಗಾಡ್ತಾ ಇದ್ದಾವೆ. ಇವತ್ತು ಕಾರ್ಮಿಕರಿಗಂತೂ ಭಾಳ ಕಷ್ಟದ ಕೆಲಸ. ಬೆಳೆಗಾರನು ಇವತ್ತು ಹೋಗಂಗಿಲ್ಲ ನೋಡಿ. ಈಗೆಲ್ಲ ಎಲ್ಲ ಕಡೆ ಈ ಮೆಸೇಜ್ ಬಂದಾಯ್ತು. ಈಗ 6 ಗಂಟೆ ಮೇಲೆ ನೀವು ಇಂಥ ಊರ ಕಡೆ ಹೋಗಬೇಡಿ, ಇಂಥದ್ದು ನಿಮ್ಮ ಗ್ರಾಮ ಪಂಚಾಯತಿ ಎಲ್ಲ ಭಾಳ ಜಾಸ್ತಿ. ಬೇಲೂರು, ಚಿಕ್ಕನಹಳ್ಳಿ, ಈ ಥರ ಮಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಈಗ ಒಂದ್ಸರಿ ಬಂದಾಗಿದೆ, ಸಾಯಿಸಿ ಆಗಿದೆ, ಅದಕ್ಕೆ ಪರಿಹಾರ ಆಗಿದೆ, ನೀವು ಹೋರಾಟ ಮಾಡಿದಿರಿ ಎಲ್ಲ. ಒಂದು ಕೊನೆಯದಾಗಿ ಹೇಳಿ ಸರ್, ಈ ಆನೆಗಳನ್ನು ಏನು ಮಾಡ್ಬೋದು ಸರ್?
ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಇವರು ಬೇಲೂರಿನವರು ನಮ್ದೇನಾಗಿದೆ ಅಂದ್ರೆ ಬಾರ್ಡ್ರು, ಬೇಲೂರು ಆ ಕಡೆ ರೋಡಿಂದ ಆ ಕಡೆ ಬೇಲೂರು, ಈ ಕಡೆ ಮೂಡಿಗೆರೆ ಬಂದು ಈ ಕಡೆ ಪಟಾಕಿ ಹೊಡೆಯೋದು, ಅವ್ರು ಆ ಕಡೆ ತೋಟಕ್ಕೆ ಹೋಗೋದು, ಆ ಕಡೆ ಬಂದು ಈ ಕಡೆ ಪಟಾಕಿ ಹೊಡೆಯೋದು. ಹಂಗಾಗಿ ಆ ವ್ಯವಸ್ಥೆ ಬಿಟ್ಟು ಎಲ್ಲ ಒಟ್ಟಾಗಿ ಎರಡು ಮೂರು ಜಿಲ್ಲೆ ಒಟ್ಟಾಗಿ ಬಹಳಷ್ಟು ದೂರಕ್ಕೆಲ್ಲರೂ ಹೊಡೆದು ಸಾಗಾಣಿಕೆ ಮಾಡಿ ಪರ್ಮನೆಂಟ್ ಸಾಲ್ವೇಷನ್ ಕಂಡುಹಿಡಿಯಬೇಕು. ಬಿಟ್ರೆ ಇಲ್ಲದ್ರೆ ನಿಮ್ಗೆ ಇವತ್ತು ಚಿಕ್ಕನಳ್ಳಿಲಿ ಇವತ್ತು ಪ್ರಕಾಶ್ ಅಣ್ಣನ ತೋಟ ಒಂದು 4-5 ಸಾವಿರ ರೋಬಸ್ಟ ಗಿಡ ಪುಡಿ ಮಾಡಾಕಿದೆ ಮೊನ್ನೆ, ಈಗ ಒಂದು 3-4 ದಿವಸದಲ್ಲಿ. ಅಲ್ಲೇ ಇದಾವೆ ಕೃಷ್ಣೇಗೌಡರ ತೋಟ, ಪ್ರಕಾಶ್ ಅಣ್ಣ. ನಮ್ಗೊಂದು ಒಂದು ಫರ್ಲಾಂಗ್ ದೂರದಲ್ಲಿ ನಮ್ಗೆ ಆನೆ ಇದಾವೆ. ನಮ್ಮಲ್ಲೂ ಬಂದಿದ್ದಾವೆ ಹೋದ ವರ್ಷ 22 ಆನೆ ಒಂದ್ ದಿವಸ ನಮ್ಮ ತೋಟದೊಳಗಡೆ ಎಲ್ಲ ಬಂದೆಲ್ಲ ಪುಡಿ ಮಾಡಿ ಎಲ್ಲ ಹೋಗಿದ್ದು. ಅವು ಪಾಪ ನಾವು ಅವಕ್ಕೂ ಏನು ಹೇಳಂಗಿಲ್ಲ. ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಏನಾದ್ರು ಒಂದು ಸಾಲ್ವೇಷನ್ ಕಂಡಿದ್ದೀವಿ. ಈಗ ಸರ್ 21 ಆನೆ ಬರ್ತಿತ್ತು, ವಾಪಸ್ ಹೋಗೋದು ಹಿಡಿಯೋದು ಹಿಂಗೆಲ್ಲ ನಡೆದಿದೆ. 25 ಆನೆ ಇಷ್ಟೆಲ್ಲ ಬರ್ತಾ ಇದಾವಲ್ಲ, ಒಂದು ಅಂಕಿಅಂಶದ ಪ್ರಕಾರ 2,500 ಆನೆ ಇದ್ದು 5,000 ಆಗಿದ್ದು, ಈಗ 7,500 ಆನೆ ಆಗಿದೆ ಅಂತ. ಹಿಂಗೆ ಬಿಟ್ರೆ 10-15 ಸಾವಿರ ಆನೆಗಳಾಗುತ್ತೆ. ಆದ್ರೆ ಈ 25 ಆನೆದು ಒಂದು ತಗೊಂಡಾನ ಇವು ಬಂದದ್ದು ಎಲ್ಲಿದ್ದ ಸರ್? ಇಷ್ಟು ಇವೆಲ್ಲ ನಾಗರಹೊಳೆ ಕಡೆಯಿಂದ ಬಂದಿದ್ದು. ಅದು ಕೆಲವರು ಹೇಳೋದು ಏನಾಯ್ತು ಅಂದ್ರೆ ಈ ಇದು ಮಾಡಿ ಎತ್ತಿನೊಳೆ ಮಾಡಿರಲ್ಲ, ಆ ಪ್ರಾಜೆಕ್ಟ್ ಅಲ್ಲಿ ದೊಡ್ಡ ಚಾನಲ್ ಹೊಡೆದ್ರಲ್ಲ, ಅವು ಈ ಕಡೆ ದಾಟಿದವು ಆ ಕಡೆ ದಾಟಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಾರೆ, ಆಗ್ತಾ ಇಲ್ಲ ಅಂತ. ಅದಕ್ಕೇನಾದ್ರು ಒಂದು ಪರ್ಮನೆಂಟ್ ಸಾಲ್ವೇಷನ್ ಮಾಡಿ ಆ ಕಡೆಗೆ ದಾಟಿಸ್ಬಿಟ್ಟು ನಾಗರಹೊಳೆ ಕಡೆ ಕಳಿಸಿದ್ರೆ ಈ ಕಡೆ ಸ್ವಲ್ಪ ಕಾಟ ಕಡಿಮೆ ಆಗುತ್ತೆ. ಈಗ ಮೊನ್ನೆ DFO ಹೇಳ್ತಾ ಇದ್ರು, ಭದ್ರಾ ಫಾರೆಸ್ಟ್ ಹತ್ತತ್ರ ಅಂತ 2-3 ಕಿಲೋಮೀಟರ್ ಹೋಗಿ ವಾಪಸ್ ಬಂದ್ಬಿಟ್ಟು ಸರಿ, ಅವೇನಾದ್ರು ಆ ಕಡೆ ದಾಟ್ಬಿಟ್ಟಿದ್ರೆ ನಮ್ಗೆ ಒಂದಷ್ಟು ಅನುಕೂಲ ಆಗೋದು. ಈಗ ಸರ್ಕಾರ ಅಥವಾ ನ್ಯಾಯಾಲಯನೇ ತೀರ್ಮಾನ ಮಾಡಿ ಅಷ್ಟು ಆನೆಗಳನ್ನ ಒಂದು ಹಿಡಿಯೋದಲ್ಲ. ಈಗೇನು 40 ಆನೆ ಇದಾವೆ, ಅವು ಏನು ಎತ್ತಿನಹೊಳೆ ಯೋಜನೆಯಿಂದ ಆಚೆಗೆ ದಾಟಕ್ಕೆ ಆಗ್ತಾ ಇಲ್ಲ. ಅದಕ್ಕೊಂದು ಈ ತಾತ್ಕಾಲಿಕವಾಗಿ ಅದನ್ನ ದಾಟಂಗ್ ಮಾಡಿ ಇಷ್ಟು ಆನೆಗಳನ್ನ ಈ ದನ ಹೊಡ್ಕೊ ಹೋಗ್ತೀವಲ್ಲ, ಹಿಡಿಯೋದಲ್ಲ, ಎಲ್ಲ ಹೊಡ್ಕೊಂಡು ಹೋಗಿ ಫಾರೆಸ್ಟಿಗೆ ಬಿಟ್ಬಿಟ್ರೆ. ಈಗ ಫಾರೆಸ್ಟ್ನವರು ಹಾಗೇನೆ ಸರ್, ಫಾರೆಸ್ಟ್ ಒಳಗಡೆ ಬಿದಿರಿಲ್ಲ, ಒಂದು ಹಲಸಿನ ಹಣ್ಣಿಲ್ಲ, ಯಾವ ತಿನ್ನೋದಕ್ಕೆ ಏನಿಲ್ಲ. ಏನು ಅಕೇಶಿಯಾ ಹಾಕ್ತಾರೆ, ಅದಾಕ್ತಾರೆ, ಇದಾಕ್ತಾರೆ, ನೀಲಗಿರಿ, ಅವು ಏನು ಬರುತ್ತೆ? ಏನೂ ಇಲ್ಲ. ಅವು ತಿನ್ನಂತ ಆಹಾರದ್ದು ಯಾವುದೇ ಒಂದು ಹಣ್ಣಿನ ಗಿಡ ಆಗಲಿ, ಒಂದು ಹಲಸಾಗ್ಲಿ, ಹತ್ತಿ ಮರ ಆಗಲಿ, ಬಿದ್ರು, ಆ ಥರದ್ದು ಯಾವ ವ್ಯವಸ್ಥೆ ಇಲ್ಲ. ಅವರು ಬೆಳೆಯದೇ ಇದು ನಿಮಗೆ ಇದು ಎಂಥದ್ದು ಸಾಗುವಾನಿ, ಅಕೇಶಿ ಅಂಥವು ಹಾಕಿದವು ಏನು ಸಿಗುತ್ತೆ? ಅವಕ್ಕೆ ಏನೂ ಸಿಗಲ್ಲ. ಈಗ ಫಾರೆಸ್ಟ್ ಒಳಗಡೆನೆ ತಿನ್ನೋದಕ್ಕೆ ಹೋಗಿ ಸಿಕ್ಕಿಬಿಟ್ರೆ ಏನು? ವಿಕ್ರಮ್, ನಿಮ್ಮ ಹುರುಡಿ ವಿಕ್ರಮ್ ಅವತ್ತು ಹೇಳ್ತಾ ಇದ್ರು, ಇಲ್ಲಿ ಬಂದಿರ್ತಕ್ಕಂಥ ಆನೆಗಳೆಲ್ಲ 1-2 ಬರ್ತಾವಲ್ಲ, ಇವೆಲ್ಲ ಸರ್ಕಸ್ಸಿನ ಆನೆ, ಸಾಕಿದ ಆನೆಗಳು. ಹಂಗಾಗಿ ಮನುಷ್ಯನ ಹತ್ರ ಬರೋದು. ಪಶ್ಚಿಮ ಘಟ್ಟದಲ್ಲಿರುವ ಆನೆಗಳು ಮನುಷ್ಯರು ನೋಡಿ ಓಡ್ತಾವಂತ. ಮತ್ತೆ ಇತ್ತೀಚೆಗೆ ರೆಸಾರ್ಟ್ ಮಾಡೋಂಥದ್ದು, ಗುಡ್ಡಗಳನ್ನ ಬಗೆಯಂಥದ್ದು, ಆನೆ ದಾಟದಲ್ಲಿ ಇವರು ರೋಡ್ ಮಾಡೋದು, ಬೆಳಕು, ಅದು ಕೂಡ ತೊಂದರೆ ಆಗಿರ್ಬೋದು. ಖಂಡಿತ ಹೌದು. ಜನಗಳಿಂದನೂ ಅವಕ್ಕೂ ತೊಂದರೆ ಆಗಿದೆ. ಅವು ವಿಧಿ ಇಲ್ಲ, ಎಲ್ಲಿ ಬೇಕು ಎಲ್ಲಿ ಆಹಾರ ಸಿಗುತ್ತೆ ಅಲ್ಲಿಗೆ ಹೋಗ್ತವೆ. ಓಕೆ ಸರ್, ಕೃಷಿ ಬಗ್ಗೆ ಮಾತಾಡಿದೆ. ಈಗ ಕೃಷಿ ಮಾಡೋದಕ್ಕೆ ಇವತ್ತಿನ ವ್ಯವಸ್ಥೆನಲ್ಲಿ ಒಂದು ಕಡೆ ಹುಲಿ ಇದೆ, ಇವತ್ತು BOSಹಳ್ಳಿ ಆ ಕಡೆ ಹುಲಿ ತಂದುಬಿಟ್ಟಾರೆ ಅಂತ. ಆಮೇಲೆ ಕಳಸಾ ಭಾಗದಿಂದ ಹಿಡಿದು ಕೊಟ್ಟಿಗೆರೆ ತನಕ ಕಾಟಿಗಳ ಒಂದು ಹಾವಳಿ ಜಾಸ್ತಿ ಆಗಿದೆ. ಅದಿಲ್ಲ ಹಳೆಕೋಟೆ ರಮೇಶ್ ಮನೇಲಿ ನಮ್ಮ ತೋಟಕ್ಕಿಲ್ಲ, ನಮ್ಮಿಂದ ಒಂದು ಫರ್ಲಾಂಗ್ ಹೋದ್ರೆ ಅಲ್ಲೂ ಕಾಟಿ. ಈಗ ಕಾಟಿ ಹಿಂಡು ನೋಡಿ ಆಗಿತ್ತು, ಹುಲಿ ಅಂತ ನೋಡಿಲ್ಲ ಬಿಡಿ, ಕತ್ಲಲ್ಲಿರೋದು ದನ ಹಿಡಿತೇವೆ. ಈಗ ಆನೆಗಳ ಹಿಂಡು ಮಧ್ಯ ಅಲ್ಲೇ ರೋಡ್ ದಾಟ್ತಕ್ಕಂಥದ್ದು. ಆನೆಗಳೆಲ್ಲ 4:15 ಹೊರಟ್ರೆ ಬೆಳಿಗ್ಗಿನ ಜಾವ ಅಲ್ಲ, ಸಂಜೆ 4 ಗಂಟೆ ಹೊರಡಕ್ಕೆ ಶುರು ಮಾಡಿದ್ರೆ 7 ಗಂಟೆ ಮೇಲೆ ನಡ್ಕೋಗೋದು ಅಂತ. ಅವು ಬೆಳಗ್ಗೆ 7:30-8 ಗಂಟೆ ವಾಪಸ್ ಮೂಲ ಸ್ಥಾನಕ್ಕೆ ಬರ್ತವೆ. ಇವತ್ತು ಹಂಗಲ್ಲ, ಹಿಂಡೆ ಹೋಗ್ತಾ ಇದೆ. ಓಕೆ ಸರ್, ಅಂದ್ರೆ ಟೋಟಲಿ ನೀವೊಬ್ಬರು ಪ್ರಗತಿಪರ ಕೃಷಿಕರು ಅಂತ ನಿಮ್ಮನ್ನು ಕೂರಿಸಿದ್ದಕ್ಕೆ ಸಾರ್ಥಕ. ಯಾಕೆಂದ್ರೆ ಕೃಷಿ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನ ಇಟ್ಕೊಂಡಿದ್ರಿ ನೀವು. ಎಷ್ಟೇ ಜಮೀನಿರಲಿ ನಿಮಗೆ, ಎಲ್ಲೂ ಹಾಳು ಬಿಡದೇನೆ ಬಂದದ್ದು ಯಾವ್ದು ಬೇಕಾರಾಗ್ಲಿ ಅದನ್ನ ಬೆಳೀತಾ ಇದ್ರಿ. ಕೃಷಿ ಒಂದು ತಾಕತ್ತು ಅಲ್ವಾ? ಹೌದೌದು. ಇನ್ನೊಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಒಬ್ಬ ಕೃಷಿಕ ನಿಮ್ಗೆ ಇವನ್ನು ಬಾಳೆಹೊನ್ನೂರು CRS ಇರ್ಬೋದು, ಕಾಫಿ ಬಗ್ಗೆ, ಅಥವಾ ಸಾಂಬಾರ್ ಮಂಡಳಿ ಇರ್ಬೋದು, ಅಥವಾ KVK ಇರ್ಬೋದು, ಅವರ ವಿಜ್ಞಾನಿಗಳು ಬೇಕಾದಷ್ಟು, ನಾವೆಲ್ಲ ಏನು ಇಲ್ಲ ಗೊತ್ತಿಲ್ಲ, ಆ ವಿಜ್ಞಾನಿಗಳಿಂದ ನಾವು ಕಲಿತು ಇವತ್ತು ನಾವೇನು ಕೃಷಿ ಮಾಡ್ತಾ ಇದೀವಿ ಅವೆಲ್ಲ ಆ ವಿಜ್ಞಾನಿಗಳ ಸಲಹೆ ಸೂಚನೆಯಲ್ಲಿ ನಾವು ಮಾಡ್ತಾ ಇರೋದು. ಎಲ್ಲ ರೈತರು ಅದನ್ನು ಫಾಲೋ ಮಾಡಬೇಕು. ನಿಮಗೆ ಕಾಫಿ ಬಗ್ಗೆ ಹೋಗಿ ಯಾವ್ದು ಹೋದ್ರೆ, ನಿಮ್ಗೆ ಬಾಳೆಹೊನ್ನೂರಿಗೆ ಹೋದ್ರೆ ನೀವು ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿ, ನಿಮ್ಗೆ ಏನು ಬೇಕಾದ್ರೂ ಸೆಷನ್ಸ್ ಕೊಡ್ತಾರೆ. ನೀವು ಹಾರ್ಟಿಕಲ್ಚರ್ ಕಾಲೇಜಿಗೆ ಹೋಗಿ ಅಥವಾ ಇಲ್ಲಿ KVKಗೆ ಹೋಗಿ, ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ. ಅವ್ರ ಹಿಂದ್ಗಡೆ ಹೋದ್ರೆ ನೀವು 100ಕ್ಕೆ 100ಕ್ಕೆ ಸಕ್ಸಸ್, 100ಕ್ಕೆ 100 ರೈತ ಸಕ್ಸಸ್ ಆಗ್ಬೋದು. ಈಗ ರೈತರಿಗೆ ಎಲ್ಲದೂ ಗೊತ್ತಿಲ್ಲ, ಎಲ್ಲ ರೈತನಿಗೂ
ಎಲ್ಲ ವಿಚಾರನೂ ಗೊತ್ತಿರಲ್ಲ. ನಾವು ಅಂತರ್ನ ವಿಜ್ಞಾನಿಗಳನ್ನ ಜೊತೆ ಸಂಪರ್ಕ ಇಟ್ಟು ಅವ್ರನ್ನ ತಿಳ್ಕೊಬಿಟ್ಟು ನಾವು ಕೃಷಿ ಮಾಡ್ತಾ ಬಂದಿರೋದು. ಹಾಗಾಗಿ ನಾವು ಸ್ವಲ್ಪ ಅದರಲ್ಲಿ ಸ್ವಲ್ಪ ಮೇಲ್ ಬರೋಕ್ಕೆ ಕಾರಣ ಆಯ್ತು. ಈಗ ನೋಡಿ, ಬಯಲು ಸೀಮೆನಲ್ಲಿ ಆದ್ರೆ ಗಂಡ ಹೊಲಕ್ಕೆ ಹೋದ್ರೆ ಹೆಂಡತಿನೂ ಜೊತೆ ಹೋಗ್ತಾಳೆ, ಹುದ್ದೆ ತಗೋಗ್ತಾಳೆ. ಆ ಒಂದು ಕೃಷಿ ಬಗ್ಗೆ ಇಬ್ಬರಿಗೂ ಗೊತ್ತು. ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮಹಿಳೆಯರಿಗೆ ಕಡಿಮೆ ಆಸಕ್ತಿನೂ ಕಡಿಮೆ, ಮನೆಯಿಂದ ಹೊರಗೆ ಹೋಗಲ್ಲ. ಹೋದ್ರೂ ಕೂಡ ನೋಡಿ, ಈಗ ಗಂಡಸಿಗೂ ಗೊತ್ತಿಲ್ಲ ಏನಂದ್ರೆ NPK ಅಂತ ಏನ್ ಗೊಬ್ಬರ ಹಾಕ್ಬೇಕಂತಲೇ ಗೊತ್ತಿಲ್ಲ. ಅಲ್ಲಿ ಹೋಗ್ತಾನೆ, ಇದು ಉಂಟಾ ಕಾಂಪ್ಲೆಕ್ಸ್ ಉಂಟು, ನೇರ ಹಾಕೋದು ಬಹಳ ಬ್ಯೂಟಿಫುಲ್ ಅಂತ ಸಂಪೂರ್ಣ ಅನ್ನೋದು ತಗೊಂಡ್ ಒಂದ್ಸರಿ ಹಾಕಿ ಯಾರ್ದೋ ತೋಟಕ್ಕೆ ಹಾಕ್ದಂಗೆ ಇವನು ಗೊಬ್ಬರ ಹಾಕಿ ಮುಗಿಸ್ಬಿಟ್ಟೆ ಮಾರೆ ಅಂತ. ಆ ತರದ್ದಿದೆ. ಇವತ್ತು ಒಂದು ಮಣ್ಣನ್ನು ಟೆಸ್ಟ್ ಮಾಡಿಸ್ಬೇಕು, ಆ ಬೆಳೆಗೆ ಏನ್ ಬೇಕು ಅನ್ನೋದು ಇವತ್ತು ಗೊತ್ತಿಲ್ಲ. ಹಾಗಾಗಿ ಹೇಳಿರೋದು ಮೊದಲನೇ ಪಾಯಿಂಟ್, ಫಸ್ಟ್ ವರ್ಷಕ್ಕೊಂದ್ಸರಿ ಮಣ್ಣು ಟೆಸ್ಟ್ ಮಾಡಿಸ್ಬೇಕು. ಅವಾಗ ನಿಮ್ಗೆ pH ಏನಿದೆ, ಏನ್ ಮಾಡ್ಬೇಕು, ಅದಕ್ಕೆ ಸುಣ್ಣ ಏನ್ ಹಾಕ್ಬೇಕು, ಅಥವಾ ಯಾವುದೇ ಇಂಥದೇ ಮೆನ್ಯೂರ್ ಹಾಕಿ ಅಂತ ಅವ್ರು ರಿಪೋರ್ಟ್ ಕೊಡ್ತಾರೆ. ಅವೆಲ್ಲ ಮಾಡಿದ್ರೆ ಪಕ್ಕ ಬೆಳೆ ಬೆಳಿಬಹುದು. ಅದನ್ನ ಈ ಬಾಳೆ ಬೆಳೆದಾಗ ನನ್ನನ್ನು ಸೇರಿಸಿ ಬಾಳೆ ಬೆಳೆದಾಗ ಒಂದಷ್ಟು ಕೇಳಕ್ ಹೋಗ್ತಿದ್ವಿ, ಏನು ಜಾಸ್ತಿ ಹಾಕ್ಬೇಕು, ಏನ್ ಕಡಿಮೆ ಅಂತ. ಮತ್ತೆ ಈ ಕಾಫಿದೆಲ್ಲ ಹಿಂದೆ ಅಜ್ಜನ ಕಾಲನ ಮಾಡಿರೋದಲ್ಲ ಅಂತೇಳಿ ಸಿಕ್ಕಿದ್ದು ಅದು ಹೋದಾಗ ಸಿಗ್ತದಲ್ಲ. ನೀವು ಪ್ಲಾಂಟ್ರು ತಂದಿಟ್ಕೊಂತೀರಿ, ನಾವು ಹಂಗಲ್ಲ. ಹೋದಾಗ ಅಂಗಡಿಲಿ ಏನಿರುತ್ತೆ ಇಲ್ಲ ಫೋನ್ ಮಾಡಿ ಕೇಳೋದು, ಯಾವುದಿಲ್ಲ ಅದು ಬ್ಯಾಡ ಇದು ಹಾಕು ಅಂತ. ಹಂಗಾಗಿ ಓಕೆ ಸರ್, ಇಷ್ಟು ನಿಮ್ಮ ಕೃಷಿ ಜೀವನ. ಆಮೇಲೆ ಅದರಲ್ಲೂ ಕೃಷಿನಲ್ಲಿ ಖುಷಿಯಾಗಿ ಜೀವನವನ್ನು ಮಾಡುತ್ತೆ. ಆ ನಂತರದ ದಿನಗಳಲ್ಲಿ ಕೃಷಿಯಿಂದ ಇವತ್ತು ಸಮಾಜಮುಖಿ ಕೆಲಸಗಳನ್ನ ಮಾಡಕ್ಕೆ ಬಂದ್ರಿ, ಲಯನ್ಸಿಗೆ ಬಂದ್ರಿ. ಈ ಊರಲ್ಲೇ ಒಂದಷ್ಟು ದೇವಸ್ಥಾನ ಕಮಿಟಿ, ಇನ್ನೊಂದು ಮಗದೊಂದು ಎಲ್ಲ ಕಮಿಟಿ ಜೊತೆ ಇದ್ರಿ. VG ಸಿದ್ಧಾರ್ಥ ಮತ್ತು ಅವ್ರ ತಂದೆ ಗಂಗಾಯಡ್ ಇಬ್ಬರ ಜೊತೆನೂ ಒಂದು ಒಡನಾಟ ಇದ್ದಂಥದ್ದು. ಅವರೇ ಒಂದು ಸಿದ್ಧಾರ್ಥ ಅವ್ರ ತಂದೆ ನಮ್ಮಲ್ಲಿ ಅವರೊಂದು ಸಮುದಾಯ ಭವನ ಕಟ್ಟಿದ್ರು. ಅದು ವೇಸ್ಟ್ ಆಗುತ್ತೆ, ಏನ್ ಮಾಡೋದು ಅಂತ ಕೇಳಿದ್ರು. ಆಮೇಲೆ ನಾನು ಹೇಳಿದೆ, ಸರ್ ವಿಜಯ್ ಅಂಗಡಿ ಅವ್ರನ್ನ ಮೀಟ್ ಮಾಡೋಣ. ವಿಜಯ್ ಅಂಗಡಿ ಅವ್ರನ್ನ ಈಗೊಂದು 10 ವರ್ಷ ಮೇಲಾಯ್ತು. ವಿಜಯ್ ಅಂಗಡಿ ಅವ್ರನ್ನ ಕರೆಸಿ ಅಲ್ಲಿ ಒಂದು ವಿವೇಕಾನಂದ ಕೃಷಿಕರ ಬಳಗ ಮಾಡೋಣ ಅಂತ ಹೇಳಿ ಗಂಗಾಯಡ್ ಹೇಳಿದ್ರು. ಆಮೇಲೆ ಪ್ರತಿ ತಿಂಗಳು 2ನೇ ಮಂಗಳವಾರ ಒಂದು ಮೀಟಿಂಗು 4:15 ಗಂಟೆಗೆ ಸೇರ್ಬೇಕು ಅಂತ ಆಗಿ, ಅವ್ರು ಇರೋವರೆಗೂ ಬಹಳ ಚೆನ್ನಾಗಿ ಒಳ್ಳೆ ಕೃಷಿ ಚಟುವಟಿಕೆ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದು, ಅವರು ತೀರ್ ಹೋದ ನಂತರ ಸ್ವಲ್ಪ ಅದು ಸ್ಥಗಿತ ಆಯಿತು. ಈಗ ಒಂದ್ ಕಡೆ ಗಂಗಾ ಹೆಗಡೆ, ಒಂದ್ ಕಡೆ ಸಿದ್ಧಾರ್ಥರು ಹೋಗಿ ಕಾಫಿ ಬೆಳೆಗಾರರಿಗೆ ಬಹಳ ಅಡಿಲಾರದ ಒಂದು ಪೆಟ್ಟು ಆಯ್ತು. ಹೌದೌದು ಅಲ್ವಾ? ಅಷ್ಟೇನೋ ಫೈನಾನ್ಷಿಯಲ್ ಸ್ಥಿತಿ ಅದೆಲ್ಲ ಸರಿ ಮಾಡ್ತಾ ಇದ್ದಾರೆ ಅಂದ್ರು. ಬಿಟ್ರೆ ಅವರೊಂದು ಇದ್ರೆ ಒಂದು ಹೆಗ್ಗಂಬವಾಗಿ ಇದ್ರು. ಓಕೆ ಸರ್, ಇಷ್ಟನ್ನ ಮಾಡ್ತಿದ್ರಿ, ಒಂದು ಸಂಘ ಸಂಸ್ಥೆಯಲ್ಲಿ ಸೇರಿದೆ, ಸಾಕು, ಸುಮ್ಮನೆ ಇರ್ಬೋದಿತ್ತು. ಆಮೇಲೆ ನಿಮ್ಮನ್ನ ಒಂದಷ್ಟು ಏನು ಯೂನಿವರ್ಸಿಟಿಗಳು ಗುರುತಿಸಿದಾವೆ ನಿಮಗೆ, ಅಲ್ವಾ? ಇವತ್ತು ಹಾರ್ಟಿಕಲ್ಚರ್ ಕಾಲೇಜ್ನಲ್ಲೂ ಕೂಡ ಡೈರೆಕ್ಟರ್ ಅಲ್ಲ ನೀವು? ಅದೇನು ಸರ್ ಅದು ವಿಚಾರ? ಅದು ಎಕ್ಸ್ಟೆನ್ಷನ್ ಎಜುಕೇಶನ್ ಕೌನ್ಸಿಲ್ ಅಂತ ಒಂದು 6 ಜನನ ಮಾಡ್ತಾರೆ, ಮೆಂಬರ್ಗಳು ಮಾಡ್ತಾರೆ. ಅದು 3 ಜನ ಲೇಡೀಸ್, 3 ಜನ ಜೆಂಟ್ಸ್. ಅದರಲ್ಲಿ ಈ ಭಾಗದಿಂದ ನಾನು ಮಾಡಿದ್ದಾರೆ, ಮೂಡಿಗೆರೆ ಹಾರ್ಟಿಕಲ್ಚರ್ ಕಾಲೇಜ್ ಕಡೆಯಿಂದ. ಹೌದು, ನಮಗೆ ಈ ಕಡೆಯಿಂದ. ಅದು ಎಷ್ಟು ವರ್ಷ ಅವಧಿ? ಅದು 2 ವರ್ಷ ಅವಧಿ. 2 ವರ್ಷ ಓದೋದಕ್ಕೆ TAD ಎಲ್ಲ ಕೊಡ್ತಾರೆ? ಅವ್ರು TA ಕೊಡ್ತಾರೆ, ಬಿಡ್ತಾರೆ, ನಾವು ಹೋಗ್ತೀವಿ. ಉಳ್ಕಣಕ್ ವ್ಯವಸ್ಥೆ, ಅದನ್ನ ಲೆಕ್ಕ ಹಾಕಂಗಿಲ್ಲ. ನೀವು ಲೈನ್ಸ್ ಅಲ್ಲಿ ಇರೋದ್ರಿಂದ ಅದನ್ನೆಲ್ಲ ಲೆಕ್ಕ ಹಾಕಲ್ಲ. ಮತ್ತೆ ಯಾವ ಇದರಲ್ಲಿ ಇದೀರಿ ಸರ್? ಈಗ ಒಂದು ಬೋರ್ಡ್ ಮೆಂಬರ್ ಅಂದ್ರೆ KVK ನಲ್ಲಿ ಸೈಂಟಿಫಿಕ್ ಅಡ್ವೈಸರಿ ಕಮಿಟಿಗೆ ಮೆಂಬರ್ ಮಾಡಿದ್ದಾರೆ. ಇಲ್ಲಿ ಮೂಡಿಗೆರೆಯಲ್ಲಿ ಮಾಡಿದ್ದಾರೆ. ಈಗ ನೋಡಿ, ಬೇರೆವೆಲ್ಲದನ್ನಾದ್ರೂ ಇನ್ಫ್ಲುಯೆನ್ಸ್ ಮಾಡಿ ಯಾರ್ಯಾರನೋ ತಂದು ಮೆಂಬರ್ ಮಾಡೋಂಥದ್ದು ಬಹಳಷ್ಟು ನಡೆದಿರ್ಬೋದು, ನಡೀತಾನೆ ಇರ್ಬೋದು, ಬೇರೆ ವಿಚಾರ. ಇದು ಮೂಲತಃ ಒಬ್ಬ ಕೃಷಿಕನ್ನೇ KVK ನಲ್ಲಿ, ಇವತ್ತು ಹಾರ್ಟಿಕಲ್ಚರ್ ಕಾಲೇಜಿನಲ್ಲಿ, ಕಾಲೇಜ್ ಅಲ್ಲ ಅದು ಯೂನಿವರ್ಸಿಟಿ, ಆ ಯೂನಿವರ್ಸಿಟಿನಲ್ಲೇ ಒಂದು ಡೈರೆಕ್ಟ್ರು ಮಾಡಿದ್ದಾರೆ ಅಂದರೆ ಏನಾದ್ರು ಒಂದಷ್ಟು ರೈತರಿಗೆ ಅನುಕೂಲ ಆಗ್ಬಹುದು ಅಂತ ಭಾವಿಸಬಹುದು. ಹೌದು. ಈಗ ನೀವು ಯೂನಿವರ್ಸಿಟಿಗೆ ಹೋದ್ರಿ, ಫಸ್ಟ್ ಮೀಟಿಂಗ್ ಹೋದ್ರಿ, ನಿಮಗೇನು ಎಲ್ಲ ವಿಚಾರ ಗೊತ್ತಿತ್ತು, ಅದೇನೇ ಇರಲಿ ಒಂಥರ ಮುಜುಗರ ಇರುತ್ತೆ, ಹೆಂಗೆ ಕೇಳೋದಪ್ಪ. ಯಾಕಂದ್ರೆ ಎಲ್ಲ ನೀವೊಂದು 6 ಜನ ಬಿಟ್ಟರೆ ಎಲ್ಲ PhD ಇರಲ್ಲ. ನಮ್ಮ ಭಾಗಕ್ಕೆ ನಮ್ಗೆ ಏನೇನು ಸವಲತ್ತುಗಳು ಇಲ್ಲ ಅವೆಲ್ಲ ನಾವು ಕೇಳ್ಬೋದು. ಅಲ್ಲ, ನಿಮಗೆ ಅಲ್ಲಿ ಹೋದಾಗ ಏನು ಅನ್ನಿಸ್ತೀನಿ, ಉಳಿದವ್ರು PhD ಮಾಡಿದಂಥವ್ರು, ನೀವು 6 ಜನ ಇದ್ದೀರಿ, ನಿಮಗೆ ನಿಮ್ಮ ಭಾಗಕ್ಕೆ, ಈ ಜಿಲ್ಲೆಗೋ ಈ ತಾಲೂಕಲ್ಲಿ ಒಂದು ಪ್ರಗತಿಪರ ರೈತರಾಗಿ, ಇದು ಗೊತ್ತಿರಲಿಲ್ಲ ನಮಗೆ, ಅಥವಾ ಈ ಥರದ್ದು ಸೆಮಿನಾರ್ ಮಾಡಿಸ್ಬೇಕು, ಈ ವಿಚಾರಗಳನ್ನ ರೈತರಿಗೆ ಹೇಳಿಸ್ಬೇಕು, ಅಥವಾ ಬೇರೆ ಏನು ಹೊಳಿತು ಸರ್? ನನಗೆ ನನಗೆ ಅವ್ರ ಜೊತೆಲೇ ಇರೋದಲ್ಲ, PhD ಅವ್ರ ಜೊತೆಲೇ ನನ್ನ ಜೀವನ. ಹಂಗಾಗಿ ನಂಗೆ ಏನು ಅನಿಸ್ಲಿಲ್ಲ. ಹೋಗಿ ಫಸ್ಟ್ ಮೀಟಿಂಗ್ ಅಟೆಂಡ್ ಮಾಡೋದು, ಆಮೇಲೆ ನಮ್ಗೆ ಏನೇನು ಇಲ್ಲಿ ನಮ್ಮ KVKಗೆ ಯಾವ್ಯಾವ್ದು ವಿಚಾರಗಳು ಕಡಿಮೆ ಇದೆ, ನಾನು ಫಸ್ಟ್ ಕೇಳಿದ್ದು ನಮ್ಮ KVKಗೆ
ಒಂದು ಅನಿಮಲ್ ಹಸ್ಬೆಂಡ್ರಿದು ಒಬ್ರು ಡಾಕ್ಟರ್ ಬೇಕು, ವೆಟರ್ನರಿ ಡಾಕ್ಟರ್ ಕಂಪಲ್ಸರಿ ಬೇಕು, ಬೇರೆ ಎಲ್ಲ ಇದೆ, ಅದನ್ನೊಂದು ಮಾಡಿ ಅಂತ ಹೇಳಿದೆ ನಾನು. ಅದು ಮೇನ್ ಪಾಯಿಂಟ್. ಬೇರೆ ವಿಚಾರಗಳೆಲ್ಲ ಸುಮಾರು ಮಾತಾಡ್ದು ನಮ್ದು ಏನು ಬೇಕಾದ್ರೂ ನಾವು ಡಿಸ್ಕಸ್ ಮಾಡಿ ನಮ್ಮ ಬೇಡಿಕೆಗಳನ್ನ ಕೇಳ್ಬೋದು, ಮಾತಾಡ್ಬೋದು. ಅವರು ಒಬ್ರು VC ಜೊತೆನಲ್ಲೇ ನಾವು ಈಗ ನೋಡಿ, ಒಂದು ಯೂನಿವರ್ಸಿಟಿ ಅಂತಂದ್ರೆ ಅಲ್ಲಿ ಒಂದು ವ್ಯವಸ್ಥೆ ಇದೆ. ಹೇಗೆಂದ್ರೆ ಆ ಯೂನಿವರ್ಸಿಟಿ ಒಳಗೆ ವಿದ್ಯಾರ್ಥಿಗಳಿರ್ಬೋದು, ಕಾಲೇಜು ಮೂಡಿಗೆರೆ ಹಾರ್ಟಿಕಲ್ಚರ್ ಕಾಲೇಜು, ಹಿರಿಯೂರು ಹಾರ್ಟಿಕಲ್ಚರ್ ಕಾಲೇಜು, ಶಿವಮೊಗ್ಗ ಹಾರ್ಟಿಕಲ್ಚರ್ ಕಾಲೇಜು, 3 ಕಾಲೇಜಿಂದ ಯೂನಿವರ್ಸಿಟಿ. ಅದಕ್ಕೆ ಇಲ್ಲಿ ಈಗ ಆ ಯೂನಿವರ್ಸಿಟಿ ಬಾಗಿಲಲ್ಲಿ ಒಂದು ಹಣ್ಣಿನ ಅಂಗಡಿ ಇರುತ್ತೆ. ಅಲ್ಲಿ ಆ ಯೂನಿವರ್ಸಿಟಿನಲ್ಲಿ ಏನು ಬೆಳೀತಾರೆ ಅದನ್ನು ಅವರಲ್ಲಿ ಮಾರ್ತಾರೆ. ಅಥವಾ ಹಣ್ಣು ಅಲ್ಲಿ ಏನು ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಜ್ಯೂಸ್ ಮಾಡ್ತಾರೆ, ಒಂದೊಂದು ಜ್ಯೂಸ್ ತಯಾರಿ ಮಾಡ್ತಾರೆ. ಅದಕ್ಕೆ PhD ಇರ್ತಕ್ಕಂಥ ಅವರೆಲ್ಲ ಇರ್ತಾರೆ. ಒಂದು ವಿಶೇಷ ಅಂದರೆ ಮೂಡಿಗೆರೆನಲ್ಲಿ, ನೀವು ಮೂಡಿಗೆರೆ ಯೂನಿವರ್ಸಿಟಿನಲ್ಲಿ ನೋಡಿ ಹಾರ್ಟಿಕಲ್ಚರ್, ಆ ಥರದ ಅಂಗಡಿ ಮಳಿಗೆನೇ ಇಲ್ಲ. ಅವರು ಯಾರಿಗೂ, ಈಗ ನಾವು ಗೆಸ್ಟ್ ಆಗಿ ಹೋದಾಗ ಒಳಗಡೆ ಕೊಡ್ತಾರೆ ಜ್ಯೂಸ್ ಎಲ್ಲ ನೋಡಿದ್ದು ನಾನು ಕೂಡ. ಅದು ಎಷ್ಟು 10-15 ರೂಪಾಯಿ ರೇಟ್, ಕಡಿಮೆ ರೇಟಿಂದು ಭಾಳ ಚೆನ್ನಾಗಿರುತ್ತೆ. ಅದನ್ನು ಸಾರ್ವಜನಿಕರಿಗೆ, ಹೊಸದಾಗಿದ್ದಾಗ ಬೇಡ, ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗೋ ಹಾಗೆ ಮಾಡಿಲ್ಲ ಸರ್. ಅದನ್ನು ಕೇಳ್ಬೋದು, ಅದು ಮಾಡ್ಬೋದು. ಅದಕ್ಕೆ ಹೌದು, ಅದು ನೀವು ಹೇಳೋದು ಹೌದು, ಅವೆಲ್ಲ ಮಾಡಬೇಕು. ಇನ್ನೊಂದು MS ಅಶೋಕ್ ಅವರು ಇದ್ದಾಗಲೇ ಅವತ್ತು ಭಾಳ ಹೋರಾಟ ಮಾಡಿ ನಾವು ಹೋಗಿದ್ದು ಬೆಂಗಳೂರು ಎಲ್ಲ ಆಯಿತು. ಯೂನಿವರ್ಸಿಟಿ ಮಾಡಬೇಕು ಅಂತ, ಮೂಡಿಗೆರೆದನ್ನೇ ಯೂನಿವರ್ಸಿಟಿ ಮಾಡಬೇಕು. ಇದು ಹಾರ್ಟಿಕಲ್ಚರ್ ಕಾಲೇಜು, ಅದನ್ನು ಯೂನಿವರ್ಸಿಟಿ ಮಾಡಬೇಕು. ಈಗ ಒಂದು 8-9 ಜಿಲ್ಲೆಗಳು ಬರ್ತದೆ. ಶಿವಮೊಗ್ಗನ ಬಿಟ್ಟರೂ ಕೂಡ ಈಗ ಚಿಕ್ಕಮಗಳೂರಿಂದ ಹಿಡಿದು ನಿಮಗೆ ಹಾಸನ್ನು, ಕೊಡಗು, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ದಾವಣಗೆರೆ ಏನೇನೋ ಬರುತ್ತೆ, ಒಂದು 8 ಜಿಲ್ಲೆ ಬರುತ್ತೆ. ಅದನ್ನು ಇವತ್ತು ಮಾಡಿಲ್ಲ. ಯಾಕೆಂದರೆ ಬೇಕಾದಷ್ಟು ಜಾಗ ಇದೆ ಇಲ್ಲಿ. ಹೊಸ ಕಾಲೇಜನ್ನು ಯಾವುದೋ ರಾಜಕೀಯ ಬರದಲ್ಲಿ ಸ್ವಾರ್ಥಕ್ಕಾಗಿ ಮಾಡೋ ಬದಲು ಇರೋ ಕಾಲೇಜನ್ನ ಯೂನಿವರ್ಸಿಟಿ ಮಾಡೋಂಥದ್ದು. ಬೇಕಾದಷ್ಟು ಜಾಗ ಇದೆ, ದುಡ್ಡು ಕಡಿಮೆ ಸಾಕು. ಹೌದೌದು, ಅಲ್ಲ ಜಾಗದ ಅವಕಾಶ ಬೇಕಾದಷ್ಟು ಇದೆ. ಹೌದು, ತೋಟಗಾರಿಕೆಗೆ ಮೂಡಿಗೆರೆನೇ ಕರೆಕ್ಟ್ ಜಾಗ. ಹೌದು, ನೀವೆಲ್ಲೋ ತಗೊಂಡೋಗಿ ಯಾವುದೋ ಬಯಲುಸೀಮೆಯಲ್ಲಿ ಚಿತ್ರದುರ್ಗದೆಲ್ಲ ರಾಯಚೂರೆಲ್ಲ ಮಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ನಾವು ಮೂಡಿಗೆರೆನಲ್ಲಿ ಎಲ್ಲ ಪೂರ ತೋಟಗಾರಿಕೆ ಬೆಳೆಯೇ ಮೂಡಿಗೆರೆನಲ್ಲಿ ಇರೋದಲ್ಲ. ಖಂಡಿತ. ಆಮೇಲೆ ಜೊತೆಗೆ ಇಲ್ಲಿ ಹೈನುಗಾರಿಕೆನೂ ಸಕ್ಸಸ್ ಆಗಿಲ್ಲದೆ ಇದ್ರೂ ತೊಂದರೆ ಇಲ್ಲ, ಪರವಾಗಿಲ್ಲ. ಆದರೆ ಮೀನುಗಾರಿಕೆ ಒಂದು ಫೇಲ್ಯೂರ್ ಆಗಿದೆ. ತೇಜಸ್ವಿಯವರು ಹೇಳ್ತಾ ಇದ್ರು, ಮೀನುಗಾರಿಕೆ ಒಂದು ಇಲ್ಲಿ ನಮ್ಮಲ್ಲಿ ಕಷ್ಟ ಮಳೆಗಾಲದಲ್ಲಿ, ಹಾಗಾಗಿ ಅದಕ್ಕೆ ಸರಿಯಾದ ವಾತಾವರಣ ಇಲ್ಲ ಅಂತ. ಏನಪ್ಪ ಮೀನುಗಾರಿಕೆ ಒಂದು ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಸಕ್ಸಸ್ ಆದಂಗೆ ಕಾಣಲ್ಲ. ಈಗ ನೀವೇ ಮೀನು ಬೆಳೆದಿರಲ್ಲ, ಇದೆ ತೊಂದರೆ ಇದೆ, ಆಗುತ್ತೆ ನಮಗೆ. ಮಾರ್ಕೆಟಿಂಗ್ ಕಷ್ಟನಾ? ಮಾರ್ಕೆಟಿಂಗ್ ಆಗುತ್ತೆ. ನೀವು ಬೆಳೆದ್ರೆ ಮಾರ್ಕೆಟಿಂಗ್ ಆಗುತ್ತೆ. ನನ್ನ ಹತ್ರ ಹೆಚ್ಚು 6 ವೆರೈಟಿ ಮೀನಿದೆ. ತೆಲೆಪಿಯ ಇದೆ, ಸಿಲ್ವರ್ ಕಾರ್ಬ್ ಇದೆ, ಗ್ರಾಸ್ ಕಾರ್ಬ್ ಇದೆ, ಕಾಟ್ಲಾ ಇದೆ, ರೋ ಇದೆ, ಆಮೇಲೆ ಇದು ಔಲ್ ಅಂತ ಬರ್ತೀವಿ, ಔಲ್ ಮೀನು. ಔಲ್ ಅದು ಮುಂಚೆ ಹೊಳೆಯಲ್ಲಿ ಇರೋದು ಔಲ್ ಮೀನು. ಹೌದು, ಅದು ನಾನು ಬ್ರಹ್ಮಾವರದಿಂದ ಮರಿ ತಂದು ನಾನು ಕೆರೆಯಲ್ಲಿ ಬೆಳೆದಿದ್ದೀನಿ. 1 ವರ್ಷಕ್ಕೆ 1 kg ಮೇಲೆ ಬಂದಿದೆ. ಈಗ ಅದಕ್ಕೆ ಈಗ ಏನು ನಿಮ್ಮ ಮೀನು ಸಾಕಾಣಿಕೆ ಮಾಡ್ತಿರಲ್ಲ, ಅದಕ್ಕೆ ಬೇರೆ ಹಕ್ಕಿಗಳು ಬಂದು ತಿನ್ನೋದು, ಬೇರೆ ಮೀನನ್ನು ತಿಂದು ಹಿಡ್ಕೊಂಡು ಹೋಗೋದು, ಅವಕ್ಕೇನಾದ್ರು ತೊಂದರೆ ಆಗುತ್ತಾ? ಬೇರೆ ಕೆಲವೊಂದು ಬರುತ್ತೆ ನೀರ್ ಕಾಗೆ ಅಂತ, ಅದು ಸಣ್ಣ ಮರಿಗಳನ್ನ ತಿನ್ನುತ್ತೆ. ದೊಡ್ಡದಾದ್ಮೇಲೆ ಆ ಥರ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ನಮ್ಮ ನೀರ್ನಾಯಿ ಕಾಟ ಇಲ್ಲ. ನೀರ್ನಾಯಿ ಹೇಮಾವತಿ ಬೆಲ್ಟಲ್ಲಿ ನೀರ್ನಾಯಿಗಳಿದೆಯಂತೆ, ಅದು ನಮ್ಮಲ್ಲಿ ಅದೊಂದಿಲ್ಲ. ಅದಿದ್ರೆ ಒಂದು ಬಿಡಲ್ಲ, ಎಲ್ಲ ಮೀನು ಖಾಲಿ ಮಾಡಿ. ನಾನು ತುಂಬಾ ಕೆರೆಗಳಲ್ಲಿ ನೋಡಿದ್ದೀನಿ, ಗೌರ್ಮೆಂಟ್ ಜವಾಬ್ದಾರಿ ಇರೋಂಥದ್ದು ಮೆಸ್ ಹಾಕಿರ್ತಾರೆ ಅಲ್ವಾ? ಆನಂತರ ಸರ್, ಈಗ ಈ KVK ಬಂದ್ರಿ. KVK ಮೂಡಿಗೆರೆಯಲ್ಲೇ ಇರೋಂಥದ್ದು ಹೆಚ್ಚು. ನೀವು ಕೃಷಿ ಮೇಳ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ನೋಡಿದ್ದೀನಿ ನಾನು ಕೂಡ. KVKಯಿಂದ ನಮ್ಮ ಜನಗಳಿಗೆ, ಈ KVKಗೆ ಡೈರೆಕ್ಟರ್ ಆಗಿ ಎಷ್ಟು ಸಮಯ ಆಯಿತು? KVK ನಾನು ಈ ಕೃಷ್ಣಮೂರ್ತಿಗಳು ಬಂದಿದ್ದರಿಂದನೂ ನಾನು ನಿರಂತರ ಅವರು ಕಾಂಟ್ಯಾಕ್ಟ್. ಆಗ ನಿಮಗೆ ಈ KVK ಒಳಗೆ ಸಂಪರ್ಕ ಸತತವಾಗಿರೋದ್ರಿಂದ, ಸ್ವಲ್ಪ PhD ಮಾಡಿದಂಥ ಪ್ರೊಫೆಸರ್ಗಳ, ಸಂಶೋಧಕರ ಪರಿಚಯ ನಿಮಗಿರೋದ್ರಿಂದ ಈ ಮೂಡಿಗೆರೆ ತಾಲೂಕಿಗೆ ತಗೊಂಡ ಕೃಷಿಗೆ ಇನ್ನು ಏನೇನು ಒದಗಿಸಿ ಕೊಡ್ಬೋದು KVK ಅಥವಾ ಹಾರ್ಟಿಕಲ್ಚರು ಅಂತ ನಿಮ್ಗೆ ಅನಿಸ್ತದೆ ಸರ್? ಇಲ್ಲ, ಬೇಕಾದಷ್ಟು ಇದೆ. ಅದೆಲ್ಲ ಯೋಚನೆ ಮಾಡಿ ಎಲ್ಲದೂ ಒಂದು ಮಾಡೋ ವ್ಯವಸ್ಥೆನೂ ಇದೆ. ಎಲ್ಲದೂ ಇಲ್ಲದೆ ಇದ್ರು ನಿಮ್ಗೆ ಅನಿಸಿದ್ದಾರು ಒಂದನ್ನಾದರೂ ಒಂದು ನಿಮ್ಮ ಪೀರಿಯಡಲ್ಲಿ. ನಮಗೆ ಮೊದಲನೇದಾಗಿ ನನಗೆ ಹೆಚ್ಚಿಗೆ ಮೆಣಸುಗೆ ಪ್ರಾಮುಖ್ಯತೆ ಜಾಸ್ತಿ. ಹಂಗಾಗಿ ನಾನು ಅವ್ರಿಗೆ ಹೇಳಿದೆ, ಒಂದು ದೊಡ್ಡ ನರ್ಸರಿ ಈಗ ಅವ್ರು ಮಾಡ್ತಾರೆ ZHRS ಅಲ್ಲಿ, ಅದು ಸಾಕಾಗ್ತಾ ಇಲ್ಲ. ಒಂದು ಒಳ್ಳೆ KVKನಲ್ಲೇ ಒಂದು ಅದು ಇದರಲ್ಲಿ ಸಾಗರದಲ್ಲಿ ಒಂದು ಗೌರ್ಮೆಂಟ್ ಹಾರ್ಟಿಕಲ್ಚರ್ ನರ್ಸರಿ, ಅವರು 4-5 ಲಕ್ಷ ಕಾಳುಮೆಣಸಿನ ಗಿಡ ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಅದನ್ನ ಹೇಳಿದೆ ಕೃಷ್ಣಮೂರ್ತಿಗಳಿಗೆ, ನಮ್ಮ ಇವರಿಗೆ VCಗೆ ಹೇಳ್ಬಿಟ್ಟು ಅದೊಂದು ಅಲಾಟ್ಮೆಂಟ್ ಮಾಡಿಸಿ, ಇಲ್ಲಿ ನಿಮಗೆ ಮೆಣಸಿನದು ಗಿಡನ ನೀವು ತಯಾರು ಮಾಡಿ
ಭಾರಿ ಅನುಕೂಲ ಆಗುತ್ತೆ ಅಂತ. ಈಗ ನಾವೆಲ್ಲೋ ಹೋಗ್ತಾ ಇರ್ತೀವಿ, ಸಾಗರಕ್ಕೆ ಹೋಗಿ ನಮಗೆ 33 ರೂಪಾಯಿ, 34, 35 ರೂಪಾಯಿ ಬೀಳುತ್ತೆ ಒಂದು ಗಿಡಕ್ಕೆ. ಅದ್ರ ಬದಲು ಇಲ್ಲೇ ಮಾಡಿದ್ರೆ ನಿಮ್ಗೆ ಟ್ರಾನ್ಸ್ಪೋರ್ಟಿಂಗ್ ಉಳಿಯುತ್ತಲ್ಲ. ಮತ್ತೆ ಸಾರ್ವಜನಿಕರಲ್ಲಿ, ರೈತರಲ್ಲೂ ಕೂಡ ಒಂದು ಭಾವನೆ ಇದೆ, ಮೂಡಿಗೆರೆ RRS ಅಲ್ಲಿ ಎಲ್ಲರೂ ತಗೋದ್ರೆ ಕಾಳು ಮೆಣಸು ಸರಿಯಾಗಿ ಚಿಗುರಲ್ಲ, 2 ಕಡ್ಡಿ ಇರುತ್ತೆ, 3 ಇರುತ್ತೆ, ಅದ್ರಲ್ಲೊಂದು ಒಣಗೋಗಿರುತ್ತೆ, ಈ ಥರದ್ದೆಲ್ಲ ಮೋಸ್ಟ್ಲಿ ಅವರಿಗೆ ಬಳ್ಳಿನೇ ಸಿಗಲ್ಲ. ಕಟ್ ಮಾಡಿ ಒಳ್ಳೆ ಇನ್ನೊಂದು ವಿಚಾರ ಹೇಳ್ತೀನಿ ನಿಮ್ಗೆ, ಕಾಳುಮೆಣಸು ನಿಮ್ಗೆ ಅದು ಸೀಡ್ ಮೆಟೀರಿಯಲ್ ರನ್ನರ್ಸ್ ಇರುತ್ತಲ್ಲ, ಆ ಸೀಡ್ ಮೆಟೀರಿಯಲ್ನ ವೈರಸ್ ಫ್ರೀ ಇರೋ ಸೀಡ್ ಮೆಟೀರಿಯಲ್ ತರಬೇಕು. ಇಲ್ಲಿ ನಮ್ಮ ಈ ತಾಲೂಕು ಒಳಗಡೆ ನಿಮ್ಗೆ ಸೀಡ್ ಮೆಟೀರಿಯಲ್ ಇಲ್ಲದೆ ಇರೋದು 10% ಇಲ್ಲ. ಹೌದಾ? 10% ಜಾಗಗಳು, ತೋಟಗಳು ವೈರಸ್ ಫ್ರೀ ಇಲ್ಲ, ಎಲ್ಲ ವೈರಸ್. ಈ ಬಳ್ಳಿದ್ದು ಏನಾದ್ರು ನೀವು ರನ್ನರ್ಸ್ ತಗೊಂಡ ನರ್ಸರಿ ಮಾಡಿದ್ರೆ ಅದು ಕಂಪ್ಲೀಟ್ ಒಂದು ವರ್ಷ 2 ವರ್ಷ ಇರುತ್ತೆ, ಆನಂತರ ಸತ್ತು. ಈಗ ಕಾಳು ಮೆಣಸಿಗೆ ಒಂದಷ್ಟು ಒಳ್ಳೆ ಏರಿಯಾ ನಮ್ಮದು, ಮರಗಸಿ ಚೆನ್ನಾಗಿ ಮಾಡಿದರೆ ಕಾಳು ಮೆಣಸು ಚೆನ್ನಾಗಿ ಬಿಡುತ್ತೆ ಅಂತ. ಓಕೆ, ಈಗ ಕಾಳು ಮೆಣಸಿನ ಏನು ಮಾಡ್ಬೇಕು ಅವ್ರು? ಈಗ ಕಾಳು ಮೆಣಸಿದೆ, ಒಂದು ಎಕರೆ ಜಮೀನಿದೆ ಅವನಿಗೆ, ಒಂದು 30 ಮರ ಇದ್ದಾವೆ, 10 ಮರದಲ್ಲಿ ಕಾಳು ಮೆಣಸಿದೆ, ಇನ್ನು 20 ಮರಕ್ಕೆ ಬೇರೆ ಕಡೆಯಿಂದ ಬುಟ್ಟಿ ತಂದು ಹಾಕದ, ಅಥವಾ ಇವರಲ್ಲೇ ಇರ್ತಕ್ಕಂಥ ಬಳ್ಳಿನೇ ಕಟ್ ಮಾಡಿ? ಅಲ್ಲ, ನಿಮ್ಗೆ ವೈರಸ್ ಫ್ರೀ ಮೆಟೀರಿಯಲ್ ಇದೆ ಅಂದ್ರೆ ಅದನ್ನೇ ಕಟ್ ಮಾಡಿ ನರ್ಸರಿ ಮಾಡಿ ಹಾಕ್ಬೋದು. ನೀವು ಬಳ್ಳಿ ಜೂನ್ ತಿಂಗಳಲ್ಲಿ ಬಳ್ಳಿ ಕಟ್ ಮಾಡಿ ಹಾಕಿದ್ರು ಬರುತ್ತೆ. ಈ ವೈರಸ್ ಫ್ರೀ ಅಂತ ಗೊತ್ತಾಗದ ಹೆಂಗೆ ಸರ್? ವೈರಸ್ ಗೊತ್ತಾಗುತ್ತೆ ಹೆಂಗೆ? ಬಳ್ಳಿಗಳಲ್ಲಿ ನಿಮ್ಗೆ LOIS ಆಗಿರುತ್ತೆ, ನಮ್ಗೆ ಆಮೇಲೆ ನಿಮ್ಗೆ ತುಂಬಾ ಇದೆ ವೈರಸ್ ಏನು, ಯಾವ ರೀತಿ ಪತ್ತೆ ಮಾಡೋದು, ಅದಕ್ಕೇನು ಡಿಸೀಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ಕಾಳು ಮೆಣಸನ್ನು ಕೂಡ ಇವತ್ತು ರೈತರು ಬಹಳ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ 650-700 ರೂಪಾಯಿ ಈ ರೇಟ್ ಇರೋಂಥದ್ದು. ಕಾಫಿ ರೇಟು ಬಂದು ಬಿದ್ದೋಗಿದೆ, ಆದರೂ ಒಂದಷ್ಟು ರೈತರಿಗೆ ಇವತ್ತು ಅದು ಮ್ಯಾನೇಜ್ ಆಗುತ್ತೆ. ಗದ್ದೆಗಳು ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮದು ಕೂಡ ಮಲೆನಾಡು ಕೂಡ ಡ್ರಾಟ್ ಆಗಕ್ಕೆ ಶುರು ಆಯಿತು. ಬೇಸಿಗೆಯಲ್ಲಂತೂ ಫ್ಯಾನ್ ಇಲ್ದೇ ಇರೋಕ್ಕೆ ಆಗಲ್ಲ. ಈಗಲೂ ಒಂದಿನ ಬಿಸಿಲು ಬಂದ್ರೆ ಕೂಡ ಫ್ಯಾನ್ ಬೇಕು ಅಂತ ಸ್ಥಿತಿಗೆ ನಾವು ಹೋದೆ. ಒಂದೇನಂದ್ರೆ ನೀರು ಇಂಗ್ತಾ ಇಲ್ಲ, ಅಂತರ್ಜಲ ಇಲ್ಲ, ಹಾಗಾಗಿ ಭೂಮಿಲಿ ಹೀಟ್ ಅಂತ. ಈಗ ನೀವು ಗದ್ದೆ ಮಾಡ್ತಾ ಇದ್ದ ಕಾಲದಲ್ಲಿ ಫುಲ್ಲು ನೀರನ್ನ ನಿಲ್ಲಿಸ್ತಿದ್ರಿ, ಕನಿಷ್ಠ 6 ತಿಂಗಳು ವಾಟರ್ ಟೇಬಲ್ ಇರ್ತಿತ್ತು. ಇವತ್ತು ಇಲ್ಲೇ ಇಲ್ಲ, ಗದ್ದೆ ನೀರೇ ಇಲ್ಲ, ನೀರು ನಿಲ್ಸಕ್ ಗದ್ದೆನೆ ಮಾಡಲ್ಲ. ಅದೀಗ ಅಂತರ್ಜಲ ಇಂಪ್ರೂವ್ ಮಾಡಕ್ಕೆ ಏನ್ ಮಾಡೋದು ಸರ್? ಅದು ಇಲ್ಲ, ನೀವು ಹೇಳ್ದಂಗೆ ಗದ್ದೆ ಮಾಡಿದ್ರೆ ನೀವು ಎಷ್ಟು 1000 ಎಕರೆ ಗದ್ದೆ ಮಾಡೋದು, ಅವಾಗ ನೀವು ನೀರಿನ ಅಂತರ್ಜಲ ಅಷ್ಟೇ ಅಭಿವೃದ್ಧಿ ಆಗೋದು. ಈಗ ಅದಿಲ್ಲ, ಅದು ಸಾಧ್ಯನೇ ಇಲ್ಲ, ಅದಕ್ಕೇನು ಇದೇ ಇಲ್ಲ, ಸಾಲ್ವೇಷನ್ ಇಲ್ಲ. ಹಾಗಾಗಿ ಅದು ಒಂದು ನಾವೇ ಮಾಡ್ಕೊಂಡಂಥದ್ದು, ನಾವೇ ತೋಟದ ಗುಂಡಿಗೆ ನಾವು ಬೆಳೆದ. ಒಂದ್ ಕಡೆ ಪ್ಲಾಸ್ಟಿಕ್ ಕೂಡ ಬಹಳ ಮಾರಕ. ನಿಮ್ಮ ತೋಟಕ್ಕೆ ಪೇಟೆಯಿಂದ ಜನ ಬರ್ತಾನಂದ್ರೆ ಕನಿಷ್ಠ 4 ಪ್ಲಾಸ್ಟಿಕ್ ಬಂದೇ ಬರ್ತಾರೆ. ತಿಳ್ಸಾರು ಒಂದು, ಇನ್ನೊಂದು, ಅನ್ನಕ್ಕೊಂದು. ತಪ್ಪಂತ ಏನಿಲ್ಲ, ಆದ್ರೆ ಅವರು ಇವತ್ತು ಟಿಫಿನ್ ಕ್ಯಾರಿ ಮಾಡೋದೇ ಇಲ್ಲ. ಯಾವ ತೋಟದವರು ಟಿಫಿನ್ ಕ್ಯಾರಿನ ಹಾಕಿದ್ ನಾನು ನೋಡಿಲ್ಲ ಅಲ್ವಾ? ಹಂಗಾಗಿ ಅದು ಕೂಡ ತೋಟಕ್ಕೆ ಮಾರಕನೇ. ಓಕೆ ಸರ್, ಈಗ ಇಷ್ಟೆಲ್ಲ ಮಾಡಿದ್ರಿ, ಇನ್ನೊಂದು ರಂಗನ ಉಳಿಸ್ಕೊಂಡ್ಬಿಟ್ರಿ. ಏಕೆಂದರೆ ಒಂದಷ್ಟು ಹೆಸರಿರೋಂಥವ್ರನ್ನ, ಒಂದಷ್ಟು ಆರ್ಥಿಕವಾಗಿ ಚೆನ್ನಾಗಿರೋರನ್ನ ಈ ರಾಜಕಾರಣಿಗಳು ಅಷ್ಟು ಸುಲಭವಾಗಿ ಬಿಡಲ್ಲ. ಎಲ್ಲೋ ಒಂದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಈ ಥರ, ಇಲ್ಲಾಂದರೆ ಒಂದು ಪಕ್ಷಕ್ಕೆ ಸಪೋರ್ಟ್ ಆಗ್ಯಾರ ಇದ್ದರೆ ಒಂದು ಫೈನಾನ್ಷಿಯಲಿ ತಾಕತ್ತು ಬರುತ್ತೆ ಅಂತ ಒಂದಷ್ಟು ಸೆಳೀತಾರೆ. ನಿಮಗೆ ಈ ರಾಜಕಾರಣಕ್ಕೆ ಹೋಗಬೇಕು, ಪದವಿ ಅಲ್ಲ, ರಾಜಕಾರಣದ ಯಾವುದೋ ಪಕ್ಷದಲ್ಲಿ ಇರಿ, ಆದರೆ ಒಂದು ಪದವಿ ತಗೋಬೇಕು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಈ ಥರದ್ದು ಏನು ಬರಲೇ ಇಲ್ವ ಸರ್? ನಮಗೆ ನಾವು ಮಾಡೋ ಸರ್ವೀಸು ನಾವು ಹಾಗೆ ಮಾಡ್ತೀವಿ. ರಾಜಕೀಯಕ್ಕೆ ಹೋಗಿ ಅದು ಅವಶ್ಯಕತೆನೂ ಇಲ್ಲ ನಮಗೆ. ನಾವು ಬೇಕಾದಷ್ಟು ಅವ್ರು ಮಾಡೋಷ್ಟು ಸರ್ವಿಸ್ ನಾವು ಬೇರೆಯವ್ರಿಗೆ ಮಾಡ್ತೀವಿ, ಕೈಲಾದಷ್ಟು. ಅದೇ ಯಾಕೆಂದರೆ ಈಗ ನಾವು ಏನಾರು ಒಂದು ಕಾರ್ಯಕ್ರಮ ಮಾಡಬೇಕು, ಆ ಕಡೆ ನಿಮ್ಮ ಗೌತಲಿ ಕಡೆ ಕಾಂಟ್ರಿಬ್ಯೂಷನ್ಗೆ ಹೋಗೋಣ ಅಂದರೆ ಫಸ್ಟ್ ಲಕ್ಷ್ಮಣ ಗೌಡ್ರ ಹೆಸರನ್ನೇ ಬರೆಯೋದು ನಾವು. ಹಿಂಗೆ ಅಲ್ಲಿಂದ ನೀವು ಕೊಡಿ ಮತ್ತು ಅವ್ರಿಗೆ ಕೊಡಿಸಿ, ಹಿಂಗೆಲ್ಲ ನಮ್ಗೆ ಗೊತ್ತಲ್ಲ, ನಿಮಗೆ ಎಲ್ಲ ಮಾಡ್ತೀವಿ. ಆದರೆ ಈ ಒಂದು ಏನಾರು ಒಂದಷ್ಟನ್ನು ನಾನು ಕೊಡಬೇಕು, ದಾನ ಮಾಡಬೇಕು ಅಂತ ಅನಿಸಿದ್ದು ಏನು, ಎಲ್ಲಿಂದ? ತಾಯಿ ತಂದೆಯಿಂದನ ಬಂದಿದ್ದ, ನಿಮ್ಮ ಸಂಸ್ಥೆನ, ಅಥವಾ ನೀವೇ? ನಮಗೆ ನಮ್ಮ ಫ್ಯಾಮಿಲಿನೇ ಸ್ವಲ್ಪ ಅವರೆಲ್ಲ ಕೊಟ್ಟರೆ, ಅವ್ರು ಯಾರು ಕೇಳೋದ್ರಿಂದ, ಹಾಗಾಗಿ ಅಲ್ಪ ಸ್ವಲ್ಪನಾರು ನಾವು ಅದನ್ನು ಫಾಲೋ ಮಾಡ್ತೇವೆ. ಈಗ ರೈತಾಪಿ ವರ್ಗದಲ್ಲಿ 80% ಜನಗೆ ಇವತ್ತು ಕೊಡೋದಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಅವ್ರ ಮನೆಗೆ ಯಾರು ಕಾಂಟ್ರಿಬ್ಯೂಷನ್ಗೆ ಹೋಗಲ್ಲ. ಇನ್ನೊಂದು 20% ಜನ ಮಾತ್ರ ಕೊಡೋಂಥದ್ದು. ಎಷ್ಟೋ ದೇವಸ್ಥಾನಗಳು ಇಂಥದಕ್ಕೆಲ್ಲ ಸೆಲೆಕ್ಟೆಡನ್ನು ಆರಿಸ್ತಾರೆ ಹೊರತು, ಕೆಲವು ರೈತರಿಗೆ ಕೊಡ್ಬೇಕನ್ನೋ ಮನಸ್ಸಿದ್ರು ಕೂಡ ಅಲ್ಲಿಗೆ ಹೋಗಿ ಕೇಳರೇ ಇಲ್ಲ ಇವತ್ತು. ಹಂಗಾಗಿ ಒಂದು ಪಟ್ಟಿ ಒಂದೊಂದು ಬರೆದು ಇಟ್ಟಿರ್ತಾರೆ, ಈ ಮದುವೆ ಕಾಗದಕ್ಕೆ ಯಾರ್ಯಾರಿಗೆ ಕಳ್ಸೋದು ಪಟ್ಟಿ ಬರೀತೀವಲ್ಲ, ಹಂಗೆ ದಾನಗಾರದ್ದು ಒಂದು ಪಟ್ಟಿ ಇರುತ್ತೆ.
ಈಗ ನೀವು ಒಂದಷ್ಟು ಧನ ಸಹಾಯ ಮಾಡೋದ್ರಿಂದ ಅದಷ್ಟು ಖುಷಿ ಆಗುತ್ತೆ ಸರ್. ಹೌದು, ಖಂಡಿತ. ಅದು ನೀವು ದೇವಸ್ಥಾನಗಳಿಗೆ ಕೊಡೋಕ್ಕಿಂತ ನೀವು ಅಂಧ ಮಕ್ಕಳ ಶಾಲೆ ಇದೆ, ಅಥವಾ ಇನ್ನೊಂದು ಅಂತ ತುಂಬ ಬೇಕಾದಷ್ಟು ಸಂಘ ಸಂಸ್ಥೆಗಳು ಕಷ್ಟದಲ್ಲಿರೋಂಥ ಕೊಟ್ಟರೆ ನೀವು ದೇವಸ್ಥಾನಕ್ಕೆ ಕೊಟ್ಟೋದಕ್ಕಿಂತ ಹೆಚ್ಚಿಗೆ. ನಾವು ನೋಡಿ ಅವಿನ್ ಸಂಗಮ ಒಂದು ಯಾವಾಗ ನಮ್ಮದು ಸ್ಟಾರ್ಟ್ ಆಯಿತು ಒಂದಿನ ಯೋಚನೆ ಮಾಡಿದ್ವಿ, ನಾವು ಸಿದ್ಧಾರ್ಥ ಅವರ ಸತ್ತೋ ದಿನ ಮಾಡಬೇಕು ಆಚರಣೆ ಅಂತ. ಆಗ ಅವರ ಸಿದ್ಧಾರ್ಥ ಅವ್ರ 2 ವರ್ಷ ಮಾಡೇ ಬಿಟ್ವಿ. ಸಿದ್ಧಾರ್ಥ ಅವ್ರ ತಾಯಿನೇ ಹೇಳಿದರು, ಸತ್ತೋದ ದಿನ ಮಾಡಬೇಡಿ, ನಮಗೂ ಖುಷಿ ಆಗಲ್ಲ, ಹುಟ್ಟಿದ ಹಬ್ಬದ ದಿವಸ ಮಾಡಿ, ನಾವೇನು ದುಡ್ಡು ಕೊಡಲ್ಲ, ನೀವೇ ಮಾಡೋಂಥದ್ದು ಅಂತ. ಆಯಿತು ಅಂತೇಳಿ ಇದೇ ಅಂಧ ಮಕ್ಕಳ ಶಾಲೆಯಲ್ಲೇ ಹೋಗಿ ಹಾಡು ಹೇಳಿ ಬಂದ್ವಿ. ಅಲ್ಲಿ ನಮಗೆ ಸುಮಾರು 15-17 ಮಕ್ಕಳು ಹಾಡು ಹೇಳಂಥವ್ರು ಸಿಕ್ಕಿದ್ರು. ಭಾಳ ಖುಷಿ ಆಯಿತು. ಚಿಕ್ಕಮಗಳೂರು ಕೃಷ್ಣೇಗೌಡ, JP ಕೃಷ್ಣೇಗೌಡ ಇದ್ದರು. ಆನಂತರ ಒಂದಷ್ಟು ಕಾಂಟ್ರಿಬ್ಯೂಷನ್ ಬಂದಿತ್ತು. ನಾವೇ ಒಂದು ದಿನದ ಊಟದ್ದು ಅಲ್ಲಿ ಅವರಿಗೆ ದುಡ್ಡು ಕೊಟ್ಟು ಆ ಮಕ್ಕಳ ಜೊತೆ. ಇವತ್ತು ಮಕ್ಕಳು ಕಾಣಲ್ಲ, ಅವಿನ್ ಸಂಗಮ ಅಂದರೆ ಗುರುಸ್ತವೆ, ಓ ಹಾಡು ಹೇಳೋರು ಬಂದರೆ ಅಂತ. ನೀವು ಹೇಳಿದ್ದು ಒಳ್ಳೇದು ನೋಡಿ. ಆ ಥರ ಹುಟ್ಟುಹಬ್ಬ ಅದು ಇದೆಲ್ಲ. ಇವತ್ತು ಕೂಲಿ ಕಾರ್ಮಿಕರು ಕೂಡ ಬಿರಿಯಾನಿ ಮಾಡಿಸಿ ಡೋಲ್ ಹೊಡೆದು ಸಣ್ಣ ಮಕ್ಕಳು ಹುಟ್ಟುಹಬ್ಬ ಮಾಡೋದು. ಆದರೆ ಅಂಥ ಸಂಸ್ಥೆಗಳಿಗೆ ದಾನ ಮಾಡೋದ್ರಿಂದ, ಜೊತೆಗೆ ಇವತ್ತಿನ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆ ಇದು ಭಾಳ ಮುಖ್ಯವಾದಂಥದ್ದು, ಅಲ್ಲಿಗೆ ದಾನ ಮಾಡೋಂಥದ್ದು ಕೂಡ ಅದು ಭಾಳ ಒಳ್ಳೆಯದು ಸರ್. ಇಷ್ಟು ಎಲ್ಲ ನಿಮ್ಮನ್ನು ನಾನು ಅಂದ್ಕೊಂಡಂಗೆ ಎಲ್ಲದೂ ಕೇಳಿದ್ದೀನಿ. ಆದರೆ ಈಗ ಗಂಗಾ ಹೆಗ್ಡೆಯವರು ಈ ಥರ ಹೇಳಿದರು ಅಂದರೆ ಸಿದ್ಧಾರ್ಥ ಅವರ ನಿಮ್ಮ ಒಡನಾಟ ಭಾಳ ಚೆನ್ನಾಗಿತ್ತು, ಪಕ್ಕಲ್ಲ ನೀವು. ಹಾಗಾಗಿ ಅವರ ಒಂದು ಒಳ್ಳೆ ವಿಶೇಷ ಗುಣ ಅಥವಾ ಅವ್ರು ಹೇಳಿದ್ದು, ನಿಮ್ಮವರ ಬಾಂಧವ್ಯ ಹೆಂಗಿತ್ತು ಸರ್? ಇಲ್ಲ, ಭಾಳ ಚೆನ್ನಾಗಿತ್ತು. ನಮ್ಗೆ ಅವ್ರಿಗಿಂತ ತಂದೆದು ಭಾಳ ನಮ್ಗೆ ಹತ್ರ. ಸಿದ್ಧಾರ್ಥ ಅವ್ರಿಗಿಂತ ಅವ್ರ ತಂದೆ ಗಂಗಾ ಹೆಗ್ಡೆಯವ್ರದ್ದು ನಮ್ಗೆ ಭಾಳ ಆತ್ಮೀಯತೆ. ಅವರಂದ್ರೆ ತೋಟದಲ್ಲೇ ಇರೋದು. ಹೌದು. ಇವ್ರದ್ದು ಇಲ್ಲ, ಇವರು ಪಾಪ ಎಲ್ಲಿ ಸಿಕ್ಕಿದ್ರು ಅವರು ಭಾಳ ಮಾತುಕತೆ ಎಲ್ಲ ಭಾಳ ಚೆನ್ನಾಗಿ ಮಾತಾಡೋದು. ಅವರೊಂದು ಅಂತಸ್ತಿಗೆ ಆ ಥರ ಇರಲಿಲ್ಲ ಅವರು. ಇಲ್ಲ, ಭಾಳ ಸಿಂಪಲ್. ನಾನು ಮನೆಗೆ ಹೋದಾಗ 40 ನಿಮಿಷ ನನ್ನ ಹತ್ರ ಕೂತು ಮಾತಾಡಿ ಸಿದ್ಧಾರ್ಥ ಅವರು. ನಾನೇ ಹೇಳಿದೆ, ಟೈಮ್ ಆಯಿತು, ನೀವು ಗಮ್ಶೂ ಬೇರೆ ಹಾಕೊಂಡಿರಿ, ಎಲ್ಲಿಗೋ ಹೊರಟಿದ್ದೀರಿ ಛತ್ರ ಹಿಡ್ಕೊಂಡು ಅಂತ. ಹಾಗಾಗಿ ಇಬ್ಬರು ತಂದೆ ಮಕ್ಕಳು ಭಾಳ ಅಂತ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಒಂದು ವಿಶೇಷ ವ್ಯಕ್ತಿ. ಯಾರು ನೆನಪಲ್ಲಿ ಇಡ್ತಾರೋ ಬಿಡ್ತಾರೋ ಇಲ್ಲ, ನಾವು ಸಿಕ್ಕರು ಕರೆದು ಮಾತಾಡ್ಸೋದು. ನಾವು ಇವತ್ತು ಕೂಡ ಅವಿನ್ TV ನೋಡಿದೇ ಇದೆ. ಆಗಸ್ಟ್ 24ನೇ ತಾರೀಕು ನಾವು ಕೂಡ ಸಿದ್ಧಾರ್ಥ ಅವ್ರ ಹುಟ್ಟುಹಬ್ಬ. 23 ಹುಟ್ಟಿದ್ದು, ನಾವು 24ನೇ ತಾರೀಕು ಮೂಡಿಗೆರೆ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಮಾಡ್ತಾ ಇದ್ವಿ. ವರ್ಷ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ. ನಿಮ್ಮನ್ನು ಒಂದ್ಸರಿ ಸಹಾಯ ಕೇಳಿದ್ವಿ, ನೀವು ಕೊಟ್ಟಿದ್ದೀರಿ. ಹಾಗಾಗಿ ನೀವು ಬನ್ನಿ ಅವತ್ತು. ಓಕೆ ಸರ್. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಈಗ ಲವ್ ಮಾಡಿಲ್ಲ ಅಂದರೆ ಅಂತೂ ಮದುವೆ ಆದಿರಿ, ಓಕೆ, 2 ಮಕ್ಕಳು, ಒಳ್ಳೆ ವಿದ್ಯಾಭ್ಯಾಸನ ಮಾಡಿದ್ದಾರೆ, ಇನ್ನು ಮುಂದೆ ಒಳ್ಳೆ ಕೆಲಸಕ್ಕೆ ಹೋಗ್ತಾರೆ. ಅದು ಒಬ್ರದ್ದು ಮದುವೆ ಆಗಿದೆ ಅಂದರೆ ಮಗ ಇನ್ನೊಬ್ರು ಒಳ್ಳೆ ಉದ್ಯೋಗಕ್ಕೆ ಹೋಗ್ತಾರೆ. ಓಕೆ, ಇಬ್ಬರು ಮಕ್ಕಳದ್ದು ಮದುವೆ ಆಗಿದೆ. ಮಗಂದು ಆಗಿದೆಯಾ? ಓಕೆ. ಮೊಮ್ಮಕ್ಕಳಿದ್ದಾರೆ, ಒಬ್ಳು 6ನೇ ಕ್ಲಾಸ್, ಒಬ್ಳು 2ನೇ ಕ್ಲಾಸ್. ಹಂಗಾಗಿ ರಿಟೈರ್ಮೆಂಟ್ ಇಲ್ಲ ನೋಡಿ. ನಾನೀಗ ನನಗೆ 70 ವರ್ಷ ಆಗಿದೆ, ಸುಮ್ಮನೆ ಕೂರೋಣ ಅದಿಲ್ಲ ನೋಡಿ. ನಾನು ಏನು ಮಾಡ್ಕೊ ಬಂದಿದ್ದೆ ಅದೇ ಒತ್ತನ್ನ ಇವತ್ತು ಕೊಟ್ಟರೆ, ಕೃಷಿಗಾಗಲಿ, ಸಂಘ ಸಂಸ್ಥೆಗಾಗಲಿ, ವ್ಯಾಪಾರಕ್ಕಾಗಲಿ, ಎಲ್ಲದಕ್ಕೂ ಕೂಡ. ಇಷ್ಟು ಕ್ಷೇತ್ರ ಅಲ್ದೇನೆ ಇನ್ನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಸರ್? ಅಲ್ಲ, ರಾಜಕಾರಣಕ್ಕೆ ಯಾಕೆ ಹೋಗಲ್ಲ ಅದು ಕೇಳಲಿಲ್ಲ. ಇಲ್ಲ, ರಾಜಕಾರಣಕ್ಕೆ ಹಿನ್ನೆಲೆಗಾಗಿ ನಾವು ಬೇಕಾದಷ್ಟು ಸಹಕಾರ ಮಾಡಿದ್ದೀವಿ. ನಾನು ಪಾರ್ಟಿ ಪಕ್ಷ ಹೇಳಲ್ಲ, ತುಂಬ ಮಾಡಿದ್ದೀವಿ. ಎದುರಿಗೆ ನಮ್ಗೆ ಯಾವುದೇ ಅಧಿಕಾರ ಅದಿಲ್ಲ. ಮತ್ತೆ ಒಂದಷ್ಟು ಈ ಥರದ ಮನೋಭಾವ ಇರೋಂಥರು ಸಂಘ ಸಂಸ್ಥೆಗಳಲ್ಲಿ ಕೆಲಸ, ಅಲ್ಲ ಸಹಕಾರ ಸಂಘದಲ್ಲಿ ಕೆಲಸ ಮಾಡೋದು ಜಾಸ್ತಿ. ಈಗ ನೀವು ನಿಮಗೆ ಸಂಬಂಧಪಟ್ಟಂಥ ಯಾವ್ದಾದ್ರು ಸೊಸೈಟಿನಲ್ಲಿ ಡೈರೆಕ್ಟರ್ ಆಗೋದು, ಪ್ರೆಸಿಡೆಂಟ್ ಆಗೋದು, ಈ ರಾಜಕಾರಣ ಹೊರತುಪಡಿಸಿ ಬಿಟ್ಬಿಡಿ, ಈ ಥರ ಏನು ಸೊಸೈಟಿಗಳಲ್ಲಿ ಇದ್ದೀರಾ ಸರ್? ಈಗ ಸೊಸೈಟಿ ದೊಡ್ಡ ರಾಜಕಾರಣ ಆಗಿದೆ ಈಗ. ಹಂಗಾಗಿ ಅದು ಇಲ್ಲ, ಅದಕ್ಕೂ ಬೆಲೆ ಇಲ್ದಂಗಾಗಿದೆ. ಅಂದರೆ ಭಾರಿ ಸುಖಿ ಮನುಷ್ಯ ಬಿಡಿ, ಖುಷಿಯಿಂದ ಇರೋಂಥ ಮನುಷ್ಯ. ಬೆಳಗ್ಗೆ ಎದ್ರೆ ಮಣ್ಣು ಮುಟ್ತೀರಿ, ಸಗಣಿ ಮುಟ್ತೀರಿ, ತಣ್ಣೀರು ಮುಟ್ತೀರಿ. ಯಾಕೆಂದರೆ ತಣ್ಣೀರು ಮುಟ್ಟೋದು ಒಂದು ಹುಡುಗಾಟಿಗೆ ಏನಲ್ಲ. ಎಲ್ಲ ಒಳಗಡೆ ಬಿಸಿನೀರು ಬರೋದ್ರಿಂದ ತಣ್ಣೀರು ಮುಟ್ಟಂಥದ್ದು, ಕಾಲೆಯಲ್ಲಿ ಮಣ್ಣನ್ನು ಮೆಟ್ಟಂಥದ್ದು ಎಲ್ಲ ಇದೆಯಲ್ಲ, ಅದು ಒಂದು ಮಾನಸಿಕವಾಗಿಯೂ ನೆಮ್ಮದಿಯಿಂದ ಇರ್ಬೋದು. ಆಮೇಲೆ ದೈಹಿಕವಾಗಿಯೂ ಶಕ್ತಿನೂ ಇರುತ್ತೆ, ಧೈರ್ಯನೂ ಇರುತ್ತೆ. ಸ್ವಾಭಿಮಾನಿಗಳು, ರೈತ ಅಂದರೆ ಹೆಚ್ಚಾಗಿ ಸ್ವಾಭಿಮಾನಿ. ಅವನೇನೋ ಆ ಕೈಲಾದ್ರೂ ಒಂದಷ್ಟು ಕೊಡ್ತಾನೆ ಹೊರತು ಇದೇ ಇದ್ದರೆ ಬೇರೆ ವಿಚಾರ ಇಲ್ಲ. ಓಕೆ ಸರ್. ಲಕ್ಷ್ಮಣ್ ಗೌಡ್ರು ಇನ್ನೇನಾದ್ರು ಹೇಳೋದಿದೆಯಾ? ಆಮೇಲೆ ನಾನು ಹೋದ್ಮೇಲೆ ನಾನು ಇದು ಒಂದು ಹೇಳ್ಬೇಕಿತ್ತು ಅಂತ. ಪ್ರಶಸ್ತಿಗಳು ಸಿಕ್ತು. ನಾವು ಹೇಳಿ, ಏನೇನು ಪ್ರಶಸ್ತಿ ಬಂದಿದೆ? ಅದು ನಿಮಗೆ IAHR ICR ಇದ್ರ ಕ್ಯಾಲಿಕಟ್, ಅದು ನ್ಯಾಷನಲ್ ಅವಾರ್ಡ್ 2 ವರ್ಷಕ್ಕೆ ಕಾಳುಮೆಣಸಿಗೆ.
ಕಾಳುಮೆಣಸಿಗೆ 2 ವರ್ಷಕ್ಕೆ ಒಬ್ಬನಿಗೆ ಒಬ್ಬ ರೈತ ಒಬ್ಬ ಸ್ಟೂಡೆಂಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ಗೆ ಕೊಡುವಂತ ಪ್ರಶಸ್ತಿ. ಅದು ನನಗೆ 2ನೇ ವರ್ಷದಲ್ಲಿ ಆ ಪ್ರಶಸ್ತಿ ಕೊಟ್ಟರು. ಆಮೇಲೆ ಇದಾಯ್ತು KVK ನಲ್ಲಿ ಒಂದು ಪ್ರಶಸ್ತಿ, ಕೃಷಿ ಮೇಳದಲ್ಲಿ ಅದೊಂದು ಪ್ರಶಸ್ತಿ. ಅದು ಏನಕ್ಕೆ ಕೊಟ್ಟದ್ದು? ಅದು ಈ ಕೃಷಿ ಪ್ರಗತಿ ಪರ ರೈತ. ಓಕೆ ಸರ್. ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಅಂತ ಹೇಳಿ ಅದು ಒಂದು ಪ್ರಶಸ್ತಿ ಕೊಟ್ರು. ಇನ್ನು ಸಣ್ಣ ಪುಟ್ಟ ಪ್ರಶಸ್ತಿಗಳು ಸುಮಾರು ತುಂಬಾ ಇದು ಮನೇಲಿ ನೋಡಿದ್ದೀವಿ, ಬಂದಿದ್ದಾರೆ, ಕೊಟ್ಟಿದ್ದಾರೆ. ಪ್ರಶಸ್ತಿಗೋಸ್ಕರ ಮಾಡಲ್ಲ ನಾವು, ಅದು ಗುರುತಿಸಿ ಕೊಟ್ಟಿದ್ದಾರೆ. ಅಲ್ಲ, ಈ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ನಿಮ್ದೊಂದು ಬಯೋಡೇಟಾ ಕೊಡಿ, ಇದು ಕೊಡಿ, ಅದೊಂದು ಸುಳ್ಳು ಬರೆದು ಕೊಡಿ, ಇದು ಕೊಡಿ, ಕೊಡಿಸ್ತೀವಿ ಅಂತ ಎಲ್ಲ ಬರುತ್ತೆ. ಈಗ ಪ್ರಶಸ್ತಿಗೆ ತಾನಾಗೆ ಪ್ರಶಸ್ತಿ ಬಂದಾಗ ಏನು ಖುಷಿ ಆಯ್ತು ಸರ್? ಖುಷಿ ಆಯ್ತು. ನಮ್ಮ ಕ್ಯಾಲಿಕಟ್ಟಲ್ಲಿ ಕೊಟ್ಟಾಗ ನಮ್ಗೇನು ಹೇಳಿದ್ನಲ್ಲ ವೇಣುಗೋಪಾಲ್ ಸರ್ ಅಂತ, ಅವರಿಂದನೇ ನಮ್ಗೆ ಆ ಪ್ರಶಸ್ತಿ, ಅವ್ರನ್ನೂ ಕರ್ಕೋಗಿದ್ದು ಬರ್ಲೇಬೇಕು ಸರ್ ಅಂತೇಳಿ ಮೈಸೂರಿಗೆ ಹೋಗಿ ಅವ್ರನ್ನೂ ಕರ್ಕೊಂಡು ಹೋಗಿ ಪ್ರಶಸ್ತಿ. ಓಕೆ ಸರ್, ಎಲ್ಲ ಒಂದು ಸಾಧಾರಣ ಎಲ್ಲ ವಿಚಾರಗಳನ್ನು ಇವತ್ತು ಮಾತನಾಡಿದ್ವಿ. ಇನ್ನೇನು ಪ್ರಶಸ್ತಿಗಳ ಸರಮಾಲೆ ಬಿಡಿ, ಅಲ್ಲಿ ನೋಡಿ ಕೆಲವೊಂದನ್ನೆಲ್ಲೋ ತೋರಿಸಿದ್ದಾರೆ, ಬಿಟ್ಟರೆ ಎಲ್ಲ ಕೃಷಿಗೆ ಸಂಬಂಧಪಟ್ಟಂಥದ್ದನ್ನೇ ಹಾಕಿದ್ದಾರೆ. ಹಾಗಾಗಿ ಪ್ರಶಸ್ತಿಗಳು 1, 2, 3 ಬರೋ ತನಕ ಖುಷಿ ಆಗುತ್ತೆ, ಆಮೇಲೆ ಮತ್ತೆ ಬೇಜಾರಾಗೋಕ್ಕೆ ಶುರುವಾಗುತ್ತೆ. ಒಂದು ಸಾರಿಗೆ ಮೂಡಿಗೆರೆ ಆಯಿತು, ಜಿಲ್ಲೆ ಆಯಿತು, ಕರ್ನಾಟಕ ಓಕೆ. ಅಲ್ಲಿಂದ ನಂತರ ನಿಮ್ಮ ಈ ಒಂದು ಕೃಷಿ ಕ್ಷೇತ್ರಕ್ಕೋ ಅಥವಾ ಬೇರೆ ಏನಕ್ಕಾರ ವಿಶ್ಲೇಷಣೆಗಾಗಿ ಅಲ್ಲ ಅದನ್ನ ವಿಮರ್ಶೆ ಮಾಡೋಕ್ಕಾಗಿ ನೋಡೋದಕ್ಕಾಗಿ ಒಂದು ಪ್ರವಾಸ ಮಾಡಿದ್ದೀಯಾ ಸರ್? ತುಂಬ ಮಾಡಿದ್ದೀವಿ. ಆಮೇಲೆ ಇನ್ನೂ ಒಂದು ವಿಚಾರ ಹೇಳ್ತೀನಿ, ನಮಗೆ ಈಗ ಮೊದಲು ಗ್ರೋ ಸ್ಮಾರ್ಟ್ ಅಂತ ಮಾಡೋದು ಒಂದು ನಮ್ಮದೇ ಬೂತ್ಕಾಡ್ ಅರವಿಂದ, ನಾನೊಬ್ಬ ಡೈರೆಕ್ಟ್ರು, ಅದನ್ನು 2 ವರ್ಷ ಆ ಕ್ಲಾಸ್ ಮಾಡಿ ಈ ವರ್ಷ ಹ್ಯಾಪಿ ಫಾರ್ಮಿಂಗ್ ಅಂತ ಹೇಳಿ ಅದೊಂದು 50 ಜನ ಪರ್ಮನೆಂಟ್ ಸ್ಟೂಡೆಂಟ್ಸ್ ಅಂದರೆ ಎಲ್ಲ ವಯಸ್ಕರೇ ಬರೋದು ಸ್ಟೂಡೆಂಟ್ಸ್ ಇದ್ದಾರೆ. ಅದು ಹಂಜಗೋಡ್ನಹಳ್ಳಿ ನರೇಶ್ ತೋಟದಲ್ಲಿ 3 ಮೀಟಿಂಗ್ ಮಾಡೋದು. ಅದು ಒಂದೇ ತೋಟದಲ್ಲಿ 2 ತಿಂಗಳಿಗೊಂದು 6 ಮೀಟಿಂಗ್ ಮಾಡೋದು ಅಂತ ಮಾಡಿ, ಈ 3 ಮೀಟಿಂಗ್ ಅವ್ರ ತೋಟದಲ್ಲಿ ಮಾಡಿ ಮೆಣಸಿಂದು ನಮ್ಗೆ ಸ್ವಲ್ಪ ಚೆನ್ನಾಗಿದೆ ಅಂತೇಳಿ ಈಗ ಒಂದು 15 ದಿವಸದಲ್ಲಿ ನಮ್ಮ ತೋಟದಲ್ಲಿ ಒಂದು 200 ಜನ ಬಂದಿದ್ರು. ಅದೊಂದು ಮೀಟಿಂಗ್ ಮಾಡಿ ಅದೆಲ್ಲ ಇದು ಎಜುಕೇಟ್ ಮಾಡೋದು ರೈತರನ್ನ. ಅದಕ್ಕಿಂತ ಇನ್ನೂ ಒಂದು 15 ದಿವಸದ ಹಿಂದೆ ಒಂದು ರಿಫಾ ಅಂತ ಹೇಳಿ ಒಬ್ಬ ಮುಸ್ಲಿಮ್ಸ್ದು ಅವ್ರದ್ದೇ ಒಂದು ಸಂಘ, ಓನ್ಲಿ ಮುಸ್ಲಿಮ್ಸ್ದು ಬೆಳೆಗಾರರದ್ದು ಒಂದು ಸಂಘ ಇದೆ ಅರೇಳಿಲಿ. ಅವರು ಹಿಂಗೆ ನೀವು ನಿಮ್ಮ ತೋಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಹಳ ಹಠ ಮಾಡಿದ್ರು. ಆಯ್ತು, ನಮಗೆ ಜಾತಿ ಭೇದ ಇಲ್ಲ, ಬನ್ನಿ ಅಂತೇಳಿ ಅವರು ಬಂದು, ಅವರು ಹೆಚ್ಚು ಕಮ್ಮಿ ಒಂದು 150 ಜನ ಬಂದಿದ್ರು. ಅದು ಒಂದು ಕಾರ್ಯಕ್ರಮ ನಮ್ಮ ತೋಟದಲ್ಲೇ ಮಾಡ್ಕೊಂಡು ಹೋದ್ರು. ಸರಿ, ನೀವು ಇದು ಹೇಳಿದ್ನಲ್ಲ, ಈಗ ನಮ್ಮ ರಾಜ್ಯ ಆಯ್ತು, ಹೊರಗಡೆ ದೇಶಗಳಿಗೆ ಎಲ್ಲರೂ ವಿಯೆಟ್ನಾಂಗೆ ಹೋಗಿದ್ದೀವಿ. ವಿಯೆಟ್ನಾಂಗೆ 15ರಲ್ಲಿ ಹೋಗಿದ್ದು. ಅಂದ್ರೆ ನಾವು 10 ವರ್ಷ ಆಯ್ತು. ಈಗ 15ರಲ್ಲಿ ಹೋಗಿ ಮತ್ತೆ ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ಹೋಗಿದ್ದು, ಸೆಕೆಂಡ್ ಟೈಮ್ ಹೋಗಿದ್ದು. ಬಟ್ ನಮ್ದು ಹೆಂಗಪ್ಪ ಅಂದ್ರೆ ನಮ್ಗೆ 75 ಭಾಗ ನಮ್ಗೆ ಅಗ್ರಿಕಲ್ಚರ್ದು ಸ್ಟಡಿ, ಇನ್ನು 25 ಭಾಗ ಬೇರೆ ಅದು ಇದು ಸೈಟ್ ಸೀಯಿಂಗ್ ಹೋಗೋದು. ಹಾಗಾಗಿ 15ರಲ್ಲೂ ಹೋಗಿ ವಿಯೆಟ್ನಾಂದೆಲ್ಲ ಸ್ಟಡಿ ಮಾಡಿ ಬಂದಿದ್ದು. ಈ ಕಳೆದ ವರ್ಷನೂ ಹೋಗಿದ್ದು. ಅದಕ್ಕೂ ಇದಕ್ಕೂ ಬಹಳಷ್ಟು ಬದಲಾವಣೆ ಆಗಿದೆ, ಅದು ಕಡಿಮೆ ಆಗಿದೆ. ನಾವೇನು 15ರಲ್ಲಿ ನೋಡಿದ್ವಲ್ಲ ಆ ವಾತಾವರಣ ಇಲ್ಲ. ಅವ್ರೇನು ಕಾಳು ಮೆಣಸು ಅಂದ್ರೆ ಬಹಳ ಚೆನ್ನಾಗಿತ್ತು, ಕಾಫಿ ಚೆನ್ನಾಗಿತ್ತು. ಈಗ ಅವರೆಲ್ಲ ಇದನ್ನ ಬಿಟ್ಬಿಟ್ಟು ದುರಿಯನ್ ಅಂತ ಒಂದು ಹಣ್ಣು ಬರುತ್ತೆ, ಅದು 1,500 2,000 ರೂಪಾಯಿ ಒಂದು ಕೆಜಿಗೆ. ಅದು 1.5 kg ಹಲಸಿನಕಾಯಿನಂಗಿರುತ್ತೆ, ಅದು ಒಳಗಡೆ 4 ತೊಳೆ ಅವರೆಲ್ಲ. ಆಮೇಲೆ ಅದು ಖರ್ಚು ಕಡಿಮೆ, ಆದಾಯ ಜಾಸ್ತಿ. ದುರಿಯನ್ ಅಂದ್ರೆ ಏನಕ್ಕೆ ಅನುಕೂಲ ಆಗುತ್ತೆ ತಿನ್ನಕ್ಕೆ? ಅದೇನೋ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ. ಅದು ಹೆಚ್ಚು ಚೈನಾಕ್ಕೆ ಅವರು ಟ್ರಾನ್ಸ್ಪೋರ್ಟಿಂಗ್ ಎಲ್ಲ 1,200 ಕಿಲೋಮೀಟರ್ ಅಲ್ಲಿ ಟ್ರಕ್ಕಲ್ಲಿ ಹೋಗುತ್ತೆ. ಹಂಗಾಗಿ ಎಲ್ಲ ಅವರು ಕಾಫಿ ತೋಟದ ಒಳಗಡೆ ಪೂರ್ತಿ ದುರಿಯನ್ ಹಾಕಿದ್ದಾರೆ, ಅದನ್ನೇ ಬೆಳೀತಾ ಇದ್ದಾರೆ. ಆಮೇಲೆ ಅವ್ರ ಫ್ರೂಟ್ಸು ನಿಮಗೆ ಇದು ಡ್ರ್ಯಾಗನ್ ಫ್ರೂಟು 1000 ಎಕರೆ ಹೋಗಿದೆ. ಹಣ್ಣು ಅಂದ್ರೆ 1000 ಎಕರೆ ಮಾಡಿದ್ರು. ಈ ಜಗಮೋಹನ್ ಮನೇಲಿ ಒಂದು ಡ್ರ್ಯಾಗನ್ ಫ್ರೂಟ್ ನಾನು ಒಂದು ತಂದಿದ್ದೆ, ಜಗಣ್ಣು ಒಂದು ತಂದು ನಮ್ಮ ಮನೇಲೂ ಆ ಗಿಡ ಬೆಳೆದು ಕಾಯಿ ಬಿಟ್ಟಿದೆ. ಜಗಣ್ಣು ಒಂದು ಸೂಟ್ ಕೇಸ್ ಹೋಗಿ ಇಲ್ಲಿ ಗೊತ್ತಿರಲಿಲ್ಲ ನಮ್ಗೆ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಏನೋ ಅನ್ನೋದು ಗೊತ್ತಿರಲಿಲ್ಲ. ಅಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೊಡೋರಲ್ಲ. ಆಮೇಲೆ ಹೋದಾಗ ಒಬ್ಬ ರೈತನ ಮನೇಲಿ ನಮ್ಗೆ ಒಂದೊಂದು ಪೀಸ್ ಕೊಟ್ಟ. ಅವರು ಸೂಟ್ ಕೇಸಲ್ಲಿ ಇಟ್ಕೊಂಡ್ಬಂದು ನಾನು ಅವರು ಇಬ್ರು ಬೆಳೆದಿದ್ದೆ. ಅದು ನೋಡಿ, ಈಗ ವೈಟ್ ಬ್ಲಡ್ ಸೆಲ್ಸ್ ಯಾರಿಗೆ ಕಡಿಮೆ ಇರುತ್ತೆ ಅದಕ್ಕೆ ಪಕ್ಕಾ ಮೆಡಿಸಿನ್ ಅಂತ ಹೇಳ್ತಾರೆ. ಅದು ಇಲ್ಲಿ ನಾವು ನೋಡಿರೋದೇ ನಮ್ಮ ರಾಕ್ಷನ್ ಪಟ್ಟೆ ಕಾಯಿ ಬಿಟ್ಟಂಗಿದೆ. ಎಷ್ಟು ಎತ್ತರ ಹೋಗುತ್ತಾ? ಇಲ್ಲ, ಅದಕ್ಕೆ ಒಂದು ರಿಸ್ಟ್ರಿಕ್ಟ್ ಒಂದು 5-6 ಅಡಿ ಅಷ್ಟೇ. ಅದಕ್ಕೆ ಸುತ್ತ ರಿಂಗ್ ಕೊಟ್ಟು ಅದನ್ನ ಇದು ಮಾಡ್ತಾರೆ. ಅಲ್ಲ, ಅದ್ರ ಎಷ್ಟು ಬಿಡುತ್ತೆ, ಎಷ್ಟು ಕಾಯಿ ಬಿಡುತ್ತೆ ಒಂದು ವರ್ಷಕ್ಕೆ? ಒಂದು ಅಂದಾಜು ಬಿಡುತ್ತೆ. ಒಂದು ಒಳ್ಳೆ ಬಳ್ಳಿನಲ್ಲಿ ಒಂದು 100-200 ಕಾಯಿ ಬಿಡ್ಬೋದು. ಬಳ್ಳಿನದು ಬಳ್ಳಿ ತರನೇ, ಅದು ಬಳ್ಳಿ ತರನೇ.
ಗರ್ಜಿಕಾಯಿ ಬಳ್ಳಿ ಇರುತ್ತಲ್ಲ. ಅಲ್ಲಿ ಇದು ನಿಮ್ಗೆ ಕ್ಯಾಕ್ಟಸ್ ಎಲ್ಲ ಬರುತ್ತಲ್ಲ, ಅದೇ ಸರ್. ಆಮೇಲೆ ಮತ್ತೆ ಈಗ ನೀವು ಬ್ರೆಜಿಲ್ಗೆ ಹೋದ್ರಿ, ಅಲ್ಲ ವಿಯೆಟ್ನಾಮಿಗೆ ಹೋದ್ರಿ, ಬಂದ್ರಿ, ಮತ್ತೊಂದ್ಸರಿ 2ನೇ ಸರಿ ಹೋಗಿದ್ರಿ. ಆಗ ಈಗ ವಿಯೆಟ್ನಾಮಿಗೂ ಇಲ್ಲಿಗೂ ನೀವು ಈ ಬೆಳೆಗಳಲ್ಲಿ ಅಥವಾ ಈ ತೋಟದ ಮೇಲೆ ಒಂದು ಅಳವಡಿಸಿಕೊಂಡಂತ ಒಂದು ವ್ಯವಸ್ಥೆ ಯಾವ್ದು? ಇಲ್ಲ, ನಾವು ಬೇಕಾದಷ್ಟು ನೋಡಿದ್ವಲ್ಲ, ಆ ಮೆಣಸಿಂದೆಲ್ಲ ನೋಡಿ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಇಂಪ್ರೆಸ್ ಆಯ್ತು ಅಲ್ಲಿ. ಯಾಕೆ ಬೆಳಿಬಾರ್ದು, ಅವ್ರ ಥರ ಯಾಕೆ ಮಾಡಬಾರ್ದು, ಅದು ಕೆಲವೆಲ್ಲ ನಾವು ಅಡಾಪ್ಟ್ ಮಾಡಿದ್ದೀವಿ. ಮೊನ್ನೆ ಈಗ ರೀಸೆಂಟಾಗಿ ಈಗ 1.5 ತಿಂಗಳ ಹಿಂದೆ ಮಹಾರಾಷ್ಟ್ರಕ್ಕೆ ಹೋಗಿದ್ದೆ, ಜಲ್ಗಾಂವ್. ಜೈನ್ದವ್ರದ್ದೆಲ್ಲ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಎಲ್ಲ ಮಾಡ್ತಾರೆ. ಅಲ್ಲಿ ಹೋಗಿ ಅಲ್ಲಿಂದ ಸಹ್ಯಾದ್ರಿ ಫಾರ್ಮ್ಸಿಗೆ ಹೋಗಿ, ಅಲ್ಲಿ ಇದೆ ಅಗ್ರಿಕಲ್ಚರ್ದೇ ಒಂದು 3 ದಿನನ 4 ದಿನನ ಅಲ್ಲೊಂದು ಟ್ರಿಪ್ ಮಾಡಿ ಬಂದು ಹೋಗ್ತಾನೆ ಇರ್ತೀವಿ. ಕೃಷಿ ಇದಕ್ಕೆ ಸಾಮಾನ್ಯಕ್ಕೆ ಹೊರಗಡೆನೂ ಹೋಗ್ತಿರ್ತೀವಿ. ಮತ್ತೆ ಬೇರೆ ಯಾವ್ದಾದ್ರು ದೇಶಕ್ಕೆ ಹೋಗಿದ್ದೀರಾ ಸರ್? ಮಲೇಷಿಯಾಕ್ಕೆ ಹೋಗಿದ್ದೀವಿ, ಅವೆಲ್ಲ ಸೋಕಿಗೆ ಹೋಗಿರೋದು. ಥೈಲ್ಯಾಂಡ್ಗೆ ಹೋಗಿದ್ದೀವಿ, ಅದು ಅಗ್ರಿಕಲ್ಚರ್ ಟೂರ್ ಅಲ್ಲ, ಹೊರಗಡೆ ದೇಶಕ್ಕೆ ಹೋಗಿದ್ದೀವಿ. ಶ್ರೀಲಂಕಾಕ್ಕೆ ಹೋಗಿದ್ದೀವಿ. ಶ್ರೀಲಂಕಾದಲ್ಲೂ ಕೃಷಿನೂ ನೋಡ್ದು. ಅಲ್ಲಿ ಏನೂ ಇಲ್ಲ, ಶ್ರೀಲಂಕಾದಲ್ಲಿ ಬಹಳ ಪೂರ್ ಇದು ಅಲ್ಲಿ ಅಗ್ರಿಕಲ್ಚರ್. ಓಕೆ ಸರ್, ಈಗ ಹಲವಾರು ದೇಶಗಳನ್ನು ಸುತ್ತೀರಿ ನೋಡಿ, ಗೊತ್ತಿರಲೇ ಇಲ್ಲ. ತಿರುಗಿದೆ, ಒಳ್ಳೇದು. ಶಾಕಿಂಗ್ ಮಾಡಕ್ಕಾರ ಹೋಗ್ಲಿ ಏನಾದ್ರು ಹೋಗ್ಲಿ, ಒಂದು ನೋಡ್ಲಿ ಹೊರಗಡೆ. ಮೊದ್ಲೇ ದೇಶ ಸುತ್ತು ಕೋಶ ಓದು ಅಂತ ಇದು 2ನೂ ಮಾಡ್ಬೇಕು. ಓದಕ್ಕೆ ಆಗ್ತಾ ಇಲ್ಲ ಇವತ್ತು, ಮೊಬೈಲ್ ದಸೆಯಿಂದ ಇವತ್ತು ಓದೋದು ಮರ್ತೇ ಹೋಗುತ್ತೆ. ಅಟ್ಲೀಸ್ಟ್ ಒಂದು ದೇಶನಾರು ಸುತ್ತಬೇಕು. ಓಕೆ ಸರ್, ಈಗ ನಿಮ್ಮ ಇಷ್ಟೆಲ್ಲ ತಿಳಿದಂತ ನೀವು ಈಗ 70 ವರ್ಷ, ಅದೆಲ್ಲ 55 ವರ್ಷದ ಕೃಷಿದೇ ಅನುಭವದ ಮುಂದೆ ಬೇರೆ ಏನಿಲ್ಲ. ಗಾದೆ ಮಾತೆಲ್ಲ ಅನುಭವಿಸೇ ಇವತ್ತು ಗಾದೆ ಮಾತು ಇರೋಂಥದ್ದು ಅಲ್ವಾ? ಹಾಗಾಗಿ ಮುಂದೆ ಸರ್ ಒಂದು ಈ ಕೃಷಿ ಬಗ್ಗೆ, ಕೃಷಿಕರಿಗೆ, ಅದರಲ್ಲೂ ಕೃಷಿಯ ಯುವಕರಿಗೆ, ಇವತ್ತೆಲ್ಲ ಬೆಂಗಳೂರು ಎಲ್ಲ ಹೊರಗಡೆ ಹೋಗ್ತಾರೆ, 20-30 ಸಾವಿರ ಕೆಲಸ ಮಾಡ್ಕೊಂಡು ಇತ್ಲ ಬರೋದೇ ಇಲ್ಲ ಅಂತ. ಕೊರೋನಾ ಬಂದಾಗ ಎಲ್ಲ ವಾಪಸ್ ಬರಬೇಕಾಯ್ತು. ಏನೇ ಇರಲಿ, ಕೃಷಿಕರ ಮಕ್ಕಳಿಗೆ ಕೃಷಿಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನನಗೆ ಸಾಧಾರಣಕ್ಕೆ ಈ KVK-ನಲ್ಲಿ ಮೀಟಿಂಗಿಗೆ ಕರೀತಾರೆ, ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಹಾರ್ಟಿಕಲ್ಚರ್. ನಾನು ಅವ್ರಿಗೆ ಹೇಳೋದಷ್ಟೇ, ನೀವು ಡಿಗ್ರಿ ಮಾಡಿ, ನಿಮ್ಮ ನಾಲೆಡ್ಜ್ಗೋಸ್ಕರ ನೀವು ಏನು PhD ಬೇಕಾದ್ರೂ ಮಾಡಿ, ಬಟ್ ನಿಮ್ಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಒಂದು 5 ಎಕರೆ 10 ಎಕರೆ ಜಮೀನಿದ್ರೆ ಅದ್ರಲ್ಲಿ ಕೃಷಿ ಮಾಡಿ. ನೀವತ್ತು ಏನು ಹೋಗಿ ಗೌರ್ಮೆಂಟ್ ಜಾಬ್ ಅಂತ ಹೋಗಿ ನೀವು ಸಂಬಳ ತಗೊಂಡು ಜೀವನ ಮಾಡ್ತೀರಿ, ಅದಕ್ಕಿಂತ ಭಾಳ ಉತ್ಕೃಷ್ಟವಾದ ಜೀವನ ಇಲ್ಲಿ ಮಾಡ್ಬೋದು ಅಂತ ನಾನು ಎಲ್ಲ ಮಕ್ಕಳಿಗೆ ಹೇಳೋದೇ ಅದು ಫಸ್ಟ್. ಅದ್ರ ಮುಂದೆ ಯಾವುದೂ ಇಲ್ಲ. ಈ ಕೃಷಿ ಜೀವನ ನೆಮ್ಮದಿ ಸರಿಯಾದ ರೀತಿಯಲ್ಲಿ ಮಾಡಿದರೆ, ಕರೆಕ್ಟಾಗಿ ಕೃಷಿ ಮಾಡಿದರೆ ಅದರಂಥ ಜೀವನ ಯಾವುದೂ ಇಲ್ಲ. ತೇಜಸ್ವಿಯವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಒಬ್ಬ ರೈತ ಅಂದರೆ ಅವನು ವಿಜ್ಞಾನಿ ಮಾರೆ. ಅವನಿಗೆ ಹೆಂಗೆ ಒಂದು ಹುಗುಳು ಕೊಟ್ಟದ್ದು ಹೆಂಗೆ, ಕಾಗಿ ಓಡಿಸೋದು ಹೆಂಗೆ, ನವಿಲು ಬರದೇ ಇರೋಂಗೆ ಹೆಂಗೆ ಎಲ್ಲ ಅವ್ನು ಮಾಡ್ತಾನೆ. ಅವನಿಗೆ ಗೊತ್ತು ಮಂಗನ್ ತಡೆಯೋದು ಹೆಂಗೆ ಅಂತ. ಅವನೊಬ್ಬ ವಿಜ್ಞಾನಿ. ಈಗ ಮಂಗನ್ ತಡೆಯೋಕೆ ಒಬ್ಬ ವಿಜ್ಞಾನಿ, ನವಿಲ್ ತಡೆಯೋಕೆ ಒಬ್ಬ ವಿಜ್ಞಾನಿ ಅಂತೇಳಿ ಬೇರೆ ಬೇರೆ ಕೇಳತ್ತಿಗೆ ಅವು ಯಾವ ಸಕ್ಸಸ್ ಆಗಲ್ಲ ಅಂತ ಹೇಳೋರು. ಓಕೆ ಸರ್, ಇನ್ನೇನಾರ ಹೇಳೋದಕ್ಕಿದೆಯಾ ಸರ್? ಈಗ ನೋಡಿ ವೀಕ್ಷಕರೇ, ಒಬ್ಬ ಪ್ರಗತಿಪರ ರೈತರನ್ನು ಕರೆದಿದ್ದೀವಿ. ಒಂದೇ ಕ್ಷೇತ್ರಕ್ಕೆ ಅಲ್ಲ, ಈಗೆಲ್ಲೋ ಆಲೂಗಡ್ಡೆ ಒಂದೇ ಬೆಳೆದೆ, ಟೊಮೆಟೊ ಒಂದೇ ಬೆಳೆದೆ ಅನ್ನಂತಲ್ಲ. ಇವ್ರಿಗೆಲ್ಲ ಆಲೂಗಡ್ಡೆ ಬೆಳೆದಿರೇ ಇಲ್ಲ, ಟೊಮೆಟೊ ಬೆಳೆದಿರಿ, ಸಾಮಾನ್ಯವಾಗಿ ನಮ್ಮ ಮಲೆನಾಡಲ್ಲಿ ಟೊಮೆಟೊ, ಚೆಟ್ಟು, ಬೆಂಡೆಕಾಯಿ ಬೆಳೆದಿರ್ತಾರೆ. ಜೋಳ, ಆಮೇಲೆ ಅದೇನೋ ಬೇಳೆ ಇರುತ್ತಲ್ಲ, ಅದು ರೌಂಡ್ ಇದ್ದ ತೊಗರಿ, ಅದೇನೋ ಬೆಳೀತಾರೆ, ಹಲಸಂಡೆ, ಈ ಥರದ್ದೆಲ್ಲ ಭಾಳಷ್ಟು ಬೆಳೆದಿದ್ದಾರೆ. ಕೋಸು ಬೆಳೆದಿದ್ದಾರೆ, ಕೈ ಸುಟ್ಕೊಂಡರೆ, ಶುಂಠಿ ಮಾಡಿ ಕೈನೂ ಸುಟ್ಕೊಂಡರೆ, ಒಳ್ಳೆಯದು ಆಗಿದ್ದಾರೆ. ಹಾಗಾಗಿ ಸುಮಾರು ನಮ್ಮ ಮಲೆನಾಡವ್ರು ಯಾವುದನ್ನು ಕೂಡ ಅನುಭವಿಸಿಲ್ಲ, ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ, ಲಾಭದಾಯಕ ಬೆಳೆ ಅಲ್ಲಲ್ಲ. ಈ ಗದ್ದೆ ತೋಟ ಇನ್ನೇನು ಮಾಡೋಂಗಿಲ್ಲ, ನಮ್ಮ ಪೂರ್ವಜರು ಮಾಡಿದಂಥದ್ದು ಅಂಥೇಳಿ. ಹಾಗೆ ಇತ್ತೀಚಿನ ಹೋರಾಟಗಳು ನೋಡ್ತೀನಿ. ನೀನೇನು ಬೆಳೆಗಾರ ಸಂಘ ಕೋಸು ಬೆಳೆದಿದ್ದೆ ನಾನು. ಕೋಸು ಬೆಳೆದಿದ್ದೆ, ಕೋಸು ಬೆಳೆದು ಅದೇನು ಲಾಭ ಆಗಲಿಲ್ಲ. ಅದೇ ಬಂತಲ್ಲ, ಆ ಖುಷಿ ಆಗುತ್ತೆ ನಮ್ಗೆ ನೋಡೋಕ್ಕೆ, ಇಲ್ಲೂ ಬೆಳಿಬೋದು ಅಂತ. ನಿನ್ನೇನು ಕೂಡ ಬೆಳೆಗಾರರ ಮೀಟಿಂಗ್ ಮೂಡಿಗೆರೆಯಲ್ಲಿ ನಡೀತಿತ್ತು. ಆನೆಗಳನ್ನು ಒಂದು ಶಾಶ್ವತ ಪರಿಹಾರ ಕೊಡಿ ಅಂತ. ಖಂಡಿತವಾಗಿಯೂ ಸರ್ಕಾರ, ಜನಪ್ರತಿನಿಧಿಗಳು, ನೀವು ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ ಅಂತಲ್ಲ, ಒಂದು ವಿಷಯ ಒಂದಿನ ಚರ್ಚೆ ಆಗಲಿ, ಅದಕ್ಕೆ ಸರ್ಕಾರನೇ ನಿಂತು ಒಂದೇ ಸರಿ ಅದು ಎಷ್ಟಾದ್ರೂ ದುಡ್ಡು ಖರ್ಚಾಗಲಿ ಒಂದ್ಸರಿ ಇದರಿಂದ ರಕ್ಷಣೆ ಮಾಡಿ. ಇಲ್ಲ ಅಂತಂದರೆ ಅದು ಯಾವ ಸಮಯದಲ್ಲಿ ಬರ್ತವೆ ಏನು ಅಂತ ಗೊತ್ತಾಗ್ತಿರುತ್ತೆ. 6 ಗಂಟೆಗೆ ಹೋಗಿ ಮನೆ ಸೇರ್ಕೊಳ್ಳಿ ಅಂದರೆ ಸ್ಕೂಲ್ ಬಿಟ್ಟು ಬರೋವಂಥವ್ರು, ಬೇರೆ ಬೇರೆ ವೆಹಿಕಲ್ ಇರೋಂಥವ್ರು, ಬೇರೆ ಬೇರೆ ಕೆಲಸಕ್ಕೆ ಸಂಜೆ ಬರೋಂಥವ್ರಿಗೆಲ್ಲ ಭಾಳ ತೊಂದರೆ ಆಗುತ್ತೆ. ವೀಕ್ಷಕರೇ, ಏನಾದ್ರು ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ಉತ್ತರನ ಆಮೇಲೆ ಕೊಡೋಣ ಅಂತ ಹೇಳ್ತಾ, ಲಕ್ಷ್ಮಣ್ ಗೌಡ್ರೆ ನಿಮ್ಮನ್ನು ಕರೆಸಿದ್ವಿ.
ಮಾತಾಡಿದಿರಿ, ಸಾಕಷ್ಟು ವಿಚಾರಗಳನ್ನ ಮಾತನಾಡಿದಿರಿ. ಆದರೆ ನಮ್ಮ ಅವಿನ್ ಟಿ ವಿಗೆ ನಿಮ್ಮನ್ನು ಕರೆದಾಗ ಇವತ್ತಿಲ್ಲಿ ಬಂದು ಕೂತು ಬೇರೆ ಬೇರೆ ಇದರಲ್ಲೆಲ್ಲ ಭಾಳ ಸಂದರ್ಶನವನ್ನು ಮಾಡ್ತೀರಿ. ಅದು ಇವತ್ತು ಅವಿನ್ ಟಿ ವಿಗೆ ಬಂದಿದ್ದು ಏನು ಅನ್ನಿಸ್ತು ಸರ್? ನಂಗೆ ಭಾಳ ಖುಷಿ ಆಯಿತು. 4-6 ಜನ ನೋಡ್ತಾರೆ, 1000 ಜನ ಈಗ ನೋಡ್ತಾರೆ. ಎಲ್ಲ ನೀವು ಪಿಕ್ಚರ್ ಆ್ಯಕ್ಟರ್ನ ನೋಡ್ತಾರೆ, ಕ್ರಿಕೆಟ್ನರ್ನ ನೋಡ್ತಾರೆ, ಫ್ಯಾಷನ್ ಶೋನರ್ ನೋಡ್ತಾರೆ, ಪ್ರಯೋಜನ ಏನಾಗಲ್ಲ. ಆದರೆ ನಿಜವಾದ ಒಂದು ರೈತಾಪಿ ವರ್ಗ, ಒಬ್ಬ ಪ್ರಗತಿಪರ ರೈತನ ಸಾಧನೆ, ಅದ್ರ ಹಿಂದಿರ್ತಕ್ಕಂಥ ನೋವುಗಳೇನು, ಕಷ್ಟಗಳೇನು, ಖುಷಿ ಎಷ್ಟು, ಎಲ್ಲದನ್ನು ಹಂಚ್ಕೊಳ್ತೀರಿ ನೀವು. ಹಾಗಾಗಿ ಯಾಕೆಂದರೆ ಮೂಲತಃ ನೀವು ಕೃಷಿಕರು, ನೀವು ಅಜ್ಜ ಮುತ್ತಜ್ಜಿ ಕಾಲದಿಂದನೂ ಕೃಷಿಕರು. ಹಾಗಾಗಿ ಇವತ್ತು ಕೂಡ ಅದನ್ನು ಬಿಟ್ಟಿಲ್ಲ, ಕೃಷಿನ ಬಿಟ್ಟಿಲ್ಲ. ಹಾಗಾಗಿ ಅದರಲ್ಲಿ ನಾವು ನೋಡ್ತಾ ಇರ್ತೀವಿ, ತುಂಬ ಪೇಪರಲ್ಲಿ ಎಲ್ಲ ಬರ್ತಾನೇ ಇರ್ತದೆ. ಒಂದು ಕೃಷಿ ಚಟುವಟಿಕೆ ನಡೀತದೆ, ಒಂದು 50 ಜನ, 100 ಜನ, 25 ಜನ ಅಂದರೆ ಅದು ಗೌತಳ್ಳಿ ಲಕ್ಷ್ಮಣಗೌಡರು ತೋಟದಲ್ಲಿ ಮೆಣಸಿನ ಬಳ್ಳಿ ಮಧ್ಯದಲ್ಲೇ ನಡೀತಾ ಇರುತ್ತೆ. ಈ ನಿಮ್ಮ ಫೋಟೋಗಳೆಲ್ಲ ನೋಡ್ತೀವಿ, ಜೀವಾಮೃತ ಮಾಡೋದು ಹಾಗಂತ. ಇನ್ನೊಂದು ಬಿಟ್ಟೆ, ಈಗ ಈ ಸಾವಯವ ಕೃಷಿ, ಕಾಫಿ ತೋಟಕ್ಕೆಲ್ಲ ಕಷ್ಟ ಆಗ್ಬೋದೇನೋ, ಸಾವಯವ ಕೃಷಿ ಬಗ್ಗೆ ಏನು ಹೇಳ್ತೀನಿ? ಇಲ್ಲ, ಅದು ನಾನೇನು ಮಾಡ್ತೀನಿ ಅಂದರೆ ಇಂಟಿಗ್ರೇಟೆಡ್ ನಮ್ಮದು ಸಾವಯವ ಮತ್ತು ರಾಸಾಯನಿಕ ಎರಡನ್ನೂ ಒಟ್ಟಿಗೆ ಮಾಡೋದು. ನಂದು ವರ್ಷದಲ್ಲಿ ನಾನು ಕನಿಷ್ಠ 10-12 ಕುರಿ ಲಾರಿ ಲೋಡು ಕುರಿ ಗೊಬ್ಬರ ಸಗಣಿ ಗೊಬ್ಬರ, ನಂದೊಂದು ಲೋಡು 1-2 ಲೋಡು ಬರುತ್ತೆ. ಅದ್ರ ಜೊತೆಗೆ 10 ಲೋಡಿಂದ 12 ಲೋಡು ಕುರಿ ಮತ್ತು ಸಗಣಿ ಗೊಬ್ಬರ ತಂದು ಅದಕ್ಕೊಂದು ಡಿಕಂಪೋಸರು ಹಾಕಿ ಅದನ್ನೊಂದು 3-4 ತಿಂಗಳು ಕಾಂಪೋಸ್ಟ್ ಮಾಡಿ ನನ್ನ ಮೆಣಸಿಗೆ ಪ್ರತಿ ವರ್ಷ ಒಂದು ಬುಟ್ಟಿ ಅಂದರೆ ಒಂದು 15 kg, 12-15 kg ಪ್ರತಿ ಬಡ್ಡೆಗೆ ನಾನು ಕಾಂಪೋಸ್ಟ್ ಹಾಕ್ತೀನಿ. ಅದು ಹಾಕಿ ಆಮೇಲೆ ರಾಸಾಯನಿಕ, ರಾಸಾಯನಿಕದ ಪ್ರಮಾಣ ಕಡಿಮೆ ಅಲ್ಲ, ರಾಸಾಯನಿಕ ಕೊಡ್ಬೇಕಾದ್ರೆ ನಮ್ಗೆ ಆರೋಗ್ಯ, ಇದು ಸಾವಯವ ಎಷ್ಟು ಹೆಚ್ಚಿದ್ರೆ ನಾವು ರಾಸಾಯನಿಕ ಕೊಟ್ಟರು ತೊಂದರೆ ಆಗಲ್ಲ. ಬರೀ ನೀವು ರಾಸಾಯನಿಕ ಕೊಟ್ಟರೆ 2 ವರ್ಷ ಬಳ್ಳಿ ಬೆಳೆಸ್ಕೋಬಹುದು, ಕ್ರಾಪ್ ತಗೋಬಹುದು, ಆಮೇಲೆ ಬಳ್ಳಿ ಹೋಗುತ್ತೆ. ಈಗ ನಾವು ಬಿರಿಯಾನಿ ಕಬಾಬು ತಿನ್ನೋತ್ತಿಗೆ ಸೌತೆಕಾಯಿ ಪೀಸು ತಿಂತೀವಲ್ಲ ಜಾಸ್ತಿ, ಅದು ಬೇಕು, ಅದು ಬೇಕು, ಬೇಕೇ ಬೇಕು ಅಲ್ವಾ? ಖಂಡಿತ ಬೇಕು. ಓಕೆ, ಸಾವಯವ ಕೃಷಿನಲ್ಲೂ ಕೂಡ ತೋಟಗಾರಿಕೆಗೆ ಒಂದಷ್ಟು ಅನುಕೂಲ ಆಗ್ಬೋದು, ಬಟ್ ನಮ್ಮ ಕೃಷಿ ಕಷ್ಟ ಆಗ್ಬೋದು. ಅದು ಕೃಷಿಗೂ ಸ್ವಲ್ಪ ನೀವು ಹಿಂದೆಲ್ಲ ಅದಾದ್ರೆ ಒಂದು 6 ತಿಂಗಳಿಗೆ ಒಂದೊಂದೇ ಕ್ರಾಪ್ ಅಲ್ಲಿ ಹೆಂಗೆ ನಡೀತದೆ, ಇದು 1 ವರ್ಷದ ಕ್ರಾಪ್ ಆಗಿರೋದ್ರಿಂದ ಅದೇ ಮೆಣಸು ಈ ತರ ನೀವೇನೇ ಬಿರಿಯಾನಿ ತಿನ್ನಿ, ಕಬಾಬ್ ತಿನ್ನಿ, ಜೊತೆಗೆ ಸಾಲಡ್ಡು ತಿನ್ನಿ, ಅವಾಗ ಆರೋಗ್ಯನೂ ಸಾವಯವ ಬೇಕೇ ಬೇಕು. ಓಕೆ ಲಕ್ಷ್ಮಣಗೌಡ್ರೆ, ನಮ್ಮ ಜೊತೆ ಸುಮಾರು 1 ಗಂಟೆ ಮಾತನಾಡಿದ್ರಿ. ಈಗ ಎಲ್ಲ ವಿಚಾರನೂ ಮಾತನಾಡಿದ್ರಿ. ಒಳ್ಳೆಯ ಒಂದು ಸಾತ್ವಿಕ ಸಂಬಂಧ, ನಂಬಿಕೆ, ಪ್ರೀತಿ, ವಿಶ್ವಾಸ ಇರುವಂಥ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ನೀವು ಇನ್ನಷ್ಟು ದಿನ, ನೀವು ಬದುಕಿರುವಷ್ಟು ದಿನ ಈ ಕೃಷಿಕರಿಗೆ, ನಿಮಗೆ ಸಿಕ್ಕಿರ್ತಕ್ಕಂಥ ಹುದ್ದೆಗಳಿಗೆ ಎಲ್ಲದಕ್ಕೂ ಒಂದು ನ್ಯಾಯ ಸಿಕ್ಕಲಿ. ನಿಮಗೆ ಆರೋಗ್ಯ, ಅಂತಸ್ತು, ಐಶ್ವರ್ಯ ಇನ್ನೂ ಒಂದಷ್ಟು ಜಾಸ್ತಿ ಆಗಲಿ ಅಂತ ಹೇಳ್ತಾ ಈ ಸಂದರ್ಶನವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್.